ಗಾಯ್ಸ್, ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಒಂದಲ್ಲ ಒಂದು ತಪ್ಪನ್ನ ನಾವು ಚಿಕ್ಕ ವಯಸ್ಸಿನಲ್ಲಿ ಮಾಡ್ಬಿಡ್ತೀವಿ. ಬಟ್ ಆದ್ರೆ ನಾವು ಮಾಡುವ ಒಂದು ಸಣ್ಣ ತಪ್ಪು ನಮ್ಮ ಲೈಫ್ ಅನ್ನೇ ಬರ್ಬಾದ್ ಮಾಡಿದ್ರೆ ಯಾವ ರೀತಿ ಇರುತ್ತೆ ಅಲ್ವಾ? ಯಾಕಂದ್ರೆ ನಾವಿವತ್ತು ನೋಡೋದಿಕ್ಕೆ ಹೋಗ್ತಾ ಇರುವ ಮೂವಿಯಲ್ಲವೇ ಕೂಡ ಅದೇ ರೀತಿಯಾಗಿನೇ ನಮ್ಮ ಹೀರೋ ಚಿಕ್ಕ ವಯಸ್ಸಿನಲ್ಲಿ ಇರ್ಬೇಕಾದ್ರೆ ಒಂದು ತಪ್ಪನ್ನ ಮಾಡಿಬಿಡ್ತಾನೆ. ಬಟ್ ಆದ್ರೆ ಆ ತಪ್ಪಿನಿಂದ ಬಚಾವಾಗೋದಿಕ್ಕೆ ಜೀವನ ಪರ್ಯಂತ ಕಷ್ಟವನ್ನೇ ಪಡ್ತಿರ್ತಾನೆ. ಸೊ ಹಾಗಿದ್ರೆ ಅವನು ಮಾಡಿರುವ ತಪ್ಪಾದ್ರೂ ಏನು, ಆ ನಂತರ ಆ ತಪ್ಪು ಅವನ ಜೀವನವನ್ನ ಹೇಗೆ ಸರ್ವನಾಶವನ್ನ ಮಾಡ್ತು ಅನ್ನೋದನ್ನ ಇವತ್ತಿನ ಈ ಮಾಸ್ ಆಗಿರುವ ಮೂವಿಯಲ್ಲೇ ನೋಡೋಣ. ಅಂದಾಗೆ ಮೂವಿಯ ಹೆಸರು ಬಂದು 3 Days and a Life ಅಂತ. ಸೊ ಎಲ್ಲವೇ ಸ್ಕಿಪನ ಮಾಡದೆ ಕೊನೆವರೆಗೂ ನಮ್ಮ ಜೊತೆಯಾಗಿನೇ ನೋಡಿ, ಯಾಕಂದ್ರೆ ಈ ಮೂವಿ ನಮ್ಮ ಲೈಫಿನಲ್ಲಿ ಒಂದು ಪಾಠವನ್ನ ಕಲ್ಸಿಕೊಡುತ್ತೆ. ಹಾಗೆ ವಿಡಿಯೋಗೆ ಹೋಗೋದಕ್ಕಿಂತ ಮುಂಚೆ ನೀವಿನ್ನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಇನ್ನು ತಡ ಮಾಡದೆ ಇವತ್ತಿನ ಮೂವಿ ಒಳಗಡೆಗೆ ಎಂಟ್ರಿ ಆಗೋಣ. ನಮ್ಮ ಇವತ್ತಿನ ಸ್ಟೋರಿ ಶುರುವಾಗೋದು ಡಿಸೆಂಬರ್ 25, 1999ರಿಂದ. ಅಂಡ್ ಈ ಬೆಲ್ಜಿಯಂನಲ್ಲಿ ಒಂದು ಚಿಕ್ಕ ಹುಡುಗ ಕಾಣೆ ಆಗ್ಬಿಟ್ಟಿದ್ದಾನಂತೆ. ಆದ್ರಿಂದ ಪೊಲೀಸ್ನವರು ಈ ಟೌನ್ ನಲ್ಲಿರುವ ಜನರನ್ನ ಒಟ್ಟಾಗಿನೇ ಸೇರಿಸಿ ಒಂದು ದೊಡ್ಡ ಅನೌನ್ಸ್ಮೆಂಟ್ ಅನ್ನೇ ಕೊಡ್ತಾ ಇದ್ದಾರೆ. ನೋಡಿ, ಆ ಹುಡುಗನ ಬಗ್ಗೆ ನಾವು ಎಲ್ಲೇ ಹುಡುಕಿದ್ರೆ ಕೂಡ ಏನಿವೆ ಸಿಕ್ತಿಲ್ಲ. ಆದ್ರಿಂದ ಕಾಡಿನ ಭಾಗಕ್ಕೆ ಹೋಗಿ ನಾವೆಲ್ಲರೂ ಒಟ್ಟಾರಿಯಾಗಿನೇ ಹುಡ್ಕೋಣ. ಆದ್ರೆ ಒಂದ್ ವಿಷಯ ನೆನ್ಪಿಟ್ಕೊಳ್ಳಿ, ನಿಮ್ಮ ಕಣ್ಣಿಗೆ ಆ ಮಗುವೇನಾದ್ರೂ ಕಾಣಿಸ್ಕೊಂಡ್ರೆ ಸಡನ್ ಆಗಿ ಮುಟ್ಟೋಕ್ ಹೋಗ್ಬೇಡಿ. ಯಾಕಂದ್ರೆ ಕಾಡಿನ ಒಳಗಡೆ ಸಿಕ್ಕಾಕೊಂಡಿರೋದ್ರಿಂದ ಯಾವ್ದಾದ್ರೂ ಕಾಯಿಲೆ ಬಂದಿರಬಹುದು. ಸೊ ನಮ್ಗೆ ಇನ್ಫಾರ್ಮ್ ಅನ್ನ ಮಾಡಿ ಅನ್ನೋದಾಗಿನೇ ಅನೌನ್ಸ್ಮೆಂಟ್ ಅನ್ನ ಕೊಡ್ತಾರೆ. ಬಟ್ ಆದ್ರೆ ಆ ಮಗು ಹೇಗೆ ಕಾಣೆ ಆಯ್ತು, ಏನೆಲ್ಲ ನಡೆದಿದೆ ಅನ್ನುವ ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್ ಅನ್ನ ತೋರಿಸ್ತಾರೆ. ಅಂದ್ರೆ 3 ದಿನಗಳ ಹಿಂದೆ ನಡೆದಿರುವ ಒಂದು ಘಟನೆಯನ್ನ ತೋರಿಸ್ತಾರೆ. ಅಂಡ್ ಇವಾಗ ಆಂಟೋನಿ ಅನ್ನುವ ಒಂದು ಚಿಕ್ಕ ಹುಡುಗನನ್ನ ತೋರಿಸ್ತಾರೆ. ಅಂಡ್ ಇವನಿಗೆ ಅಂತ ಇವನ ತಾಯಿಯನ್ನ ಬಿಟ್ರೆ ಬೇರೆ ಯಾರುವೇ ಇಲ್ಲ. ಅದು ಅಲ್ಲದೆ ಸಿಂಗಲ್ ಮದರ್ ಆಗಿರೋದ್ರಿಂದ ಇವನ ತಾಯಿ ಕೂಡ ಒಂದು ಜಾಬ್ ಅನ್ನ ಮಾಡ್ತಿದ್ದಾರೆ. ಪ್ರತಿದಿನ 4 ಗಂಟೆಗೆ ಎದ್ದು ಅಡುಗೆಯನ್ನುವೇ ಮಾಡಿ ಮಡಿಗೆ ಕೆಲ್ಸಕ್ಕಾಗಿನೇ ಹೊರಟೋಗ್ಬಿಡ್ತಾರೆ. ಅಂಡ್ ಅದು ಅಲ್ಲದೆ ಇವತ್ತು ವೀಕೆಂಡ್ ಆಗಿರೋದ್ರಿಂದ ನಮ್ಮ ಆಂಟೋನಿ ಚೆನ್ನಾಗಿನೇ ರೆಡಿಯಾಗಿ ಡಾಕ್ಟರ್ ಹಾವರ್ಡ್ ಅನ್ನುವ ಒಬ್ಬ ವ್ಯಕ್ತಿಯನ್ನ ಭೇಟಿ ಮಾಡೋದಕ್ಕಾಗಿನೇ ಹೊರಟು ಬರ್ತಾನೆ. ಅಂಡ್ ಅದೇ ರೀತಿ ಬರ್ತಿರ್ಬೇಕಾದ್ರೆ ದಾರಿಯಲ್ಲಿ ಇವನ ಫ್ರೆಂಡ್ ಆಗಿರುವ ಎಮಿಲಿಯನ್ನುವೇ ಮೀಟ್ ಮಾಡ್ತಾನೆ. ಅಂಡ್ ಆ ಎಮಿಲಿ ಕೂಡ ಅವಳ ಚಿಕ್ಕಮ್ಮನ ಮನೆ ಕಡೆಗಾಗಿನೇ ಬರ್ತಿರ್ತಾಳೆ. ಅಂಡ್ ಅವಳ ಜೊತೆ ಒಂದು ವೈಟ್ ಅಂಡ್ ಬ್ಲಾಕ್ ನ ಡಾಗ್ ಇರ್ತಾ ಇದ್ದು ನಮ್ಮ ಆಂಟೋನಿ ಅದ್ರ ಜೊತೆಯಾಗಿ ಸ್ವಲ್ಪ ಆಟವನ್ನ ಆಡ್ತಾನೆ. ಸರಿ, ಓಕೆ, ನಮ್ಮ ಪಾಡಿಗೆ ನಾವು ಹೋಗೋಣ ಅನ್ನೋದಾಗಿ ಎಮಿಲಿ ಮತ್ತೆ ನಮ್ಮ ಆಂಟೋನಿ ಬರ್ತಿರ್ಬೇಕಾದ್ರೆ ಎಮಿಲಿ ಅವಳ ಮದರು ಎಮಿಲಿಯನ್ನ ಕರೆದು, ನಿಮ್ಮ ಫಾದರ್ ಇವತ್ತು ಟಿಫನ್ ಬಾಕ್ಸ್ ಅನ್ನ ತಗೊಂಡೋಗೋದನ್ನ ಮರ್ತೋಗ್ಬಿಟ್ಟಿದ್ದಾರೆ. ಸೊ ನಿನ್ನ ತಮ್ಮ ರೆಮಿಯನ್ನ ಕರ್ಕೊಂಡೋಗು, ಅವನು ಫುಡ್ ಅನ್ನ ಕೊಟ್ಟಿ ಬರ್ತಾನೆ ಅನ್ನೋದಾಗಿನೇ ಹೇಳ್ತಾರೆ. ಸರಿ, ಓಕೆ ಅಂತ ರೆಮಿಯನ್ನವೇ ಕೂಡ ಇವರ ಜೊತೆಯಾಗಿನೇ ಕರ್ಕೋತಾರೆ. ಅಂಡ್ ಅವನನ್ನ ನೋಡೋದಿಕ್ಕೆ 5-6 ವರ್ಷಗಳ ಹುಡುಗನನ್ನಾಗಿನೇ ಕಾಣಿಸ್ತಾ ಇದ್ದಾನೆ. ಅಂಡ್ ಅವನು ಕೂಡ ನಮ್ಮ ಆಂಟೋನಿ ಅವನ ಬುಕ್ಗಳನ್ನ ಈಸ್ಕೊಂಡು ಓದ್ಕೊಂಡೇನೆ ಬರ್ತಾನೆ. ನಂತರ ಎಮಿಲಿ ಅವಳ ಚಿಕ್ಕಮ್ಮನ ಮನೆ ಬರೋದ್ರಿಂದ ಅವಳು ಕೂಡ ಮನೆಗೆನೆ ಹೊರಟೋಗ್ಬಿಡ್ತಾಳೆ. ಅಂಡ್ ಇವಾಗ ನಮ್ಮ ಆಂಟೋನಿ, ರೆಮಿ ಮತ್ತೆ ಆ ಡಾಗ್ 3 ಜನರುವೇ ಮುಂದುವರಿತಾರೆ. ಅಂಡ್ ಇಬ್ರು ಕೂಡ ಇದೇ ರೀತಿಯಾಗಿ ಚೆನ್ನಾಗಿನೇ ಮಾತಾಡ್ಕೊಂಡು ಬರ್ತಿರ್ಬೇಕಾದ್ರೆ ಆ ಡಾಕ್ಟರ್ ಹಾವರ್ಡ್ ಅವನ ಆಫೀಸ್ ಕೂಡ ಸಿಗೋದ್ರಿಂದ ನಮ್ಮ ಆಂಟೋನಿ ಅಲ್ಲಿಗೆನೆ ಬಂದು ಅವನು ಓದೋದಕ್ಕಾಗಿ ತಗೊಂಡಿರುವ ಬುಕ್ ಅನ್ನ ರಿಟರ್ನ್ ಮಾಡ್ತಾನೆ. ಅಂಡ್ ಇದನ್ನ ನೋಡುವ ಡಾಕ್ಟರ್ ಹಾವರ್ಡ್ ಕೂಡ ತುಂಬಾನೇ ಶಾಕ್ ಆಗ್ಬಿಡ್ತಾರೆ. ಅರೆ, ಇಷ್ಟೊಂದು ದೊಡ್ಡ ಬುಕ್ಸ್ ಅನ್ನ ಇಷ್ಟು ಬೇಗ ಇವನು ಓದಿ ಮುಗಿಸ್ಬಿಡ್ನ ಅಂತ. ನಂತರ ಮತ್ತೊಂದು ಬುಕ್ ಅನ್ನ ನಮ್ಮ ಆಂಟೋನಿಗೆನೆ ಕೊಟ್ಟು, ಈ ಬುಕ್ ಅನ್ನ ನೀನು ವಿಂಟರ್ ಸೀಸನ್ ಅಲ್ಲಿ ತೆಗೆದು ಓದು ಅನ್ನೋದಾಗಿನೇ ಹೇಳ್ತಾರೆ. ಸರಿ, ಓಕೆ ಅಂತ ರೆಮಿಯನ್ನ ಕರ್ಕೊಂಡು ಅವನ ಫಾದರ್ಗೆ ಟಿಫಿನ್ ಬಾಕ್ಸ್ ಅನ್ನ ಕೊಡೋದಕ್ಕಾಗಿನೇ ಬರ್ತಾರೆ. ಅಂಡ್ ಅದೇ ರೀತಿ ಫ್ಯಾಕ್ಟರಿಯ ಹತ್ರಕ್ಕಾಗಿನೇ ಬಂದು ನೋಡ್ಬೇಕಾದ್ರೆ ಆ ಫ್ಯಾಕ್ಟರಿಯ ಓನರು ಈ ಕಂಪನಿಯನ್ನೇ ಮಾರ್ಬಿಡೋದಕ್ಕಾಗಿ ನೋಡ್ತಾ ಇದ್ದಾನೆ. ಯಾಕಂದ್ರೆ ಕೆಲವು ದಿನಗಳಿಂದ ಈ ಕಂಪನಿ ತುಂಬಾನೇ ಲಾಸ್ ನಲ್ಲಿ ನಡೀತಾ ಇದೆಯಂತೆ. ಸೊ ಅದೇ ಕಾರಣಕ್ಕೆ ಇದನ್ನ ಮಾರ್ಬಿಡೋಣ ಅಂತ ರೆಡಿ ಆಗಿದ್ದಾರೆ. ಆದ್ರೆ ಈ ರೆಮಿಯಾ ಫಾದರ್ ಆಗಿರುವ ಮೈಕಲ್ಗೆ ಇದು ಸ್ವಲ್ಪನವೇ ಇಷ್ಟ ಇಲ್ಲ. ನಾವು ಕೆಲಸವನ್ನ ಮಾಡಿ ಮತ್ತೆ ನಮ್ಮ ಕಂಪನಿಯನ್ನ ಮೊದಲಿನ ಹಾಗೆ ಮಾಡೋಣ ಅಂತ ಹೇಳ್ತಾರೆ. ಬಟ್ ಆದ್ರೆ ಆ ಓನರು ಯಾರದೇ ಮಾತನ್ನವೇ ಕೇಳ್ದೆ ಜಗಳವನ್ನ ಆಡ್ತಾನೆ. ನಂತರ ಇವಾಗ ರೆಮಿ ಬೇರೆ ಟಿಫನ್ ಬಾಕ್ಸ್ ಅನ್ನ ಕೊಡೋದಕ್ಕಾಗಿ ಬಂದಿದ್ದಾನೆ ಅಲ್ವಾ. ಇದನ್ನ ನೋಡುವ ಅವನ ಫಾದರು ಪಟ್ಟಂತ ಬಾಕ್ಸ್ ಅನ್ನ ಕಿತ್ಕೊಂಡು ಅವನಿಗೆ ಚೆನ್ನಾಗಿನೇ ಬೈದು ಕಳಿಸ್ಬಿಡ್ತಾರೆ. ಸೊ ನಮ್ಮ ಆಂಟೋನಿ ಕೂಡ ರೆಮಿನ ಕರ್ಕೊಂಡು ಆ ಜಾಗದಿಂದಾನೇ ಬಂದ್ಬಿಡ್ತಾನೆ. ಈ ರೀತಿ ಬರ್ತಿರ್ಬೇಕಾದ್ರೆ ರೆಮಿ ತುಂಬಾನೇ ಬೇಜಾರನ್ನ ಮಾಡ್ಕೊಂಡು, ನಿನಗ್ ಗೊತ್ತಾ, ನಿನ್ಗೆ ತಂದೆ ಇಲ್ದಿರೋದೇನೆ ತುಂಬಾನೇ ಒಳ್ಳೇದು. ನನ್ಗೆ ತಂದೆ ಇದ್ರೂ ಕೂಡ ಯಾವಾಗ್ಲೂ ಬೈತಿರ್ತಾರೆ, ಕೋಪವನ್ನ ಮಾಡ್ಕೋತಾರೆ, ಹೊಡಿತಿರ್ತಾರೆ ಅನ್ನೋದಾಗಿ ಹೇಳ್ಕೊತಾನೆ. ಸೊ ಇದನ್ನ ಕೇಳುವ ನಮ್ಮ ಆಂಟೋನಿ ಸಮಾಧಾನವನ್ನ ಮಾಡೋದಕ್ಕಾಗಿ ನೋಡ್ತಾನೆ. ಲೋ ತಮ್ಮ, ಆ ರೀತಿ ಎಲ್ಲ ಏನಿವ ಇಲ್ಲ, ನೀನು ಸ್ವಲ್ಪ ಬೇಜಾರಾಗಿದ್ಯಾ ಅಷ್ಟೇ. ನಿನ್ಗೆ ಖುಷಿಯನ್ನ ಪಡಿಸೋದಿಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಬಾ, ನಿನ್ನ ಕಾಡಿನ ಒಳಗಡೆ ಕರ್ಕೊಂಡೋಗಿ ನಿನ್ಗೆ ಏನೋ ತೋರಿಸ್ತೀನಿ ಅನ್ನೋದಾಗಿನೇ ಕರೆದು ಒಂದು ಶಾಪ್ ನ ಒಳಗಡೆ ಬಂದು ತಿನ್ನೋದಿಕ್ಕೆ ಕುಡಿಯೋದಿಕ್ಕಾಗಿ ಕೆಲವು ಥಿಂಗ್ಸ್ ಗಳನ್ನ ತಗೋತಾರೆ. ಅಂಡ್ ಇದೇ ಶಾಪ್ ನ ಹತ್ರ ಟಿ ಅನ್ನುವ ಮತ್ತೊಬ್ಬ ವ್ಯಕ್ತಿ ನಿಂತಿರೋದನ್ನ ನಮ್ಮ ಆಂಟೋನಿ ನೋಡ್ತಾನೆ. ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಥಿಯೋ ಅನ್ನುವ ವ್ಯಕ್ತಿ ನಮ್ಮ ಆಂಟೋನಿಗಿಂತ ಸ್ವಲ್ಪ ದೊಡ್ಡವನು.
ಆದ್ರೂ ಕೂಡ ನಮ್ಮ ಆಂಟೋನಿ ಇವನ ಹತ್ರವಾಗಿ ಫ್ರೆಂಡ್ಶಿಪ್ ಅನ್ನ ಮಾಡ್ಕೊಂಡಿದ್ದಾನೆ. ಅಂಡ್ ಇವಾಗ ಈ ಥಿಯೋ ಕೂಡ ಅವನ ಫ್ರೆಂಡ್ ನ ಜೊತೆ ಬೈಕ್ ಅನ್ನ ಹತ್ತಿ ಆ ಜಾಗದಿಂದ ಹೋಗ್ತಾನೆ. ನಂತರ ನಮ್ಮ ಆಂಟೋನಿ ಮತ್ತೆ ರೆಮಿ ಕೂಡ ಕಾಡಿನ ಒಳಗಡೆಗಾಗಿನೇ ಬರ್ತಾರೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಆಂಟೋನಿ ಕಾಡಿನ ಮಧ್ಯಭಾಗದಲ್ಲಿ ತುಂಬಾನೇ ಮರಗಳನ್ನ ಇಟ್ಟು ಒಂದು ಚಿಕ್ಕದಾದ ಮನೆಯನ್ನಾಗಿ ಮಾಡ್ಕೊಂಡಿದ್ದಾನೆ. ಅಂಡ್ ಇದಕ್ಕೆ ಕೆವಿನ್ ಅಂತಾನೆ ಹೆಸರನ್ನ ಮಡಗಿ ಇವನಿಗೆ ಯಾವಾಗ ಬೇಕೋ ಅವಾಗ ಬಂದು ಆಟವನ್ನ ಆಡ್ಕೋತಾನೆ. ಸೊ ಇವಾಗ ರೆಮಿಯನ್ನೇ ಕೂಡ ಈ ಜಾಗಕ್ಕಾಗಿನೇ ಕರ್ಕೊಂಡು ಬಂದಿದ್ದಾನೆ ಅಲ್ವಾ. ಸೊ ಅವನಿಗೆ ಎಲ್ಲವನ್ನ ತೋರಿಸಿ ಕೆಲವು ಫುಡ್ ಅನ್ನವೇ ತಿಂದಿ ಕಾರ್ಡ್ಸ್ ಅನ್ನೆಲ್ಲ ಆಡ್ತಾರೆ. ಅಂಡ್ ಇದನ್ನೆಲ್ಲ ನೋಡಿ ಎಂಜಾಯ್ ಅನ್ನ ಮಾಡುವ ರೆಮಿ ಕೂಡ ಎಮಿಲಿಯನ್ನ ಯಾವಾಗ ಕರ್ಕೊಂಡು ಬಂದು ಈ ಜಾಗವನ್ನ ತೋರಿಸಿ ಅನ್ನೋದಾಗಿ ಕೇಳ್ತಾನೆ. ನಾಳೆನೆ ನಿಮ್ಮ ಅಕ್ಕನನ್ನ ಕರ್ಕೊಂಡು ಬಂದು ತೋರಿಸ್ತೀನಿ ಅನ್ನೋದಾಗಿ ಹೇಳ್ತಾನೆ. ಸೊ ಇದನ್ನ ಕೇಳುವ ರೆಮಿ ಕೂಡ ನಾನು ಬಲ್ಲ ನಿಮ್ಮ ಜೊತೆಯಾಗಿ ಅಂತ ಕೇಳ್ಬೇಕಾದ್ರೆ ಇಲ್ಲ ಕಣೋ, ಅವಳ ಜೊತೆ ನಾನು ಒಂಟಿಯಾಗಿನೇ ಟೈಮ್ ಅನ್ನ ಸ್ಪೆಂಡ್ ಮಾಡ್ಬೇಕು ಅನ್ನೋದಾಗಿ ಕೇಳ್ತಾನೆ. ಅಷ್ಟೇ ಇದನ್ನ ಕೇಳುವ ರೆಮಿ ತುಂಬಾನೇ ಬೇಜಾರನ್ನ ಮಾಡ್ಕೊಬಿಡ್ತಾನೆ. ಅಂದ್ರೆ ಇಲ್ಲಿ ನಮ್ಗೆ ಅರ್ಥವಾಗೋದು ಏನಂದ್ರೆ ನಮ್ಮ ಆಂಟೋನಿ ಆ ಎಮಿಲಿ ಅವಳನ್ನ ಲವ್ ಅನ್ನ ಮಾಡ್ತಿದ್ದಾನೆ. ನಂತರ ನಮ್ಮ ಆಂಟೋನಿ ಮತ್ತೆ ರೆಮಿ ವಾಪಸ್ಸು ಆ ಕಾಡನ್ನ ಬಿಟ್ಟು ಸಿಟಿ ಒಳಗಡೆನೆ ಬರ್ತಾರೆ. ಅಂಡ್ ಅದೇ ರೀತಿ ನಮ್ಮ ಆಂಟೋನಿ ರೆಮಿಯನ್ನೇ ಅವನ ಮನೆಗಾಗಿ ಬಿಡೋಣ ಅಂತ ಬರ್ಬೇಕಾದ್ರೆ ಇವರ ಮನೆ ಮುಂದೆ ಥಿಯೋನ ಬೈಕ್ ನಿಂತಿರೋದನ್ನ ನೋಡ್ಬಿಡ್ತಾನೆ. ಸೊ ನಮ್ಮ ಫ್ರೆಂಡ್ ನ ಬೈಕು ಇಲ್ಲೇನ ಮಾಡ್ತಾ ಇದೆ ಅಂತ ಎಲ್ಲ ಕಡೆ ಹುಡುಕಿ ನೋಡ್ಬೇಕಾದ್ರೆ ಒಂದು ಪಾರ್ಕ್ ನ ಒಳಗಡೆ ಆ ಥಿಯೋ ಎಮಿಲಿ ಜೊತೆ ಇಂಟಿಮೇಟ್ ಆಗ್ತಿರೋದನ್ನ ನೋಡ್ಬಿಡ್ತಾನೆ. ಅಂದ್ರೆ ಈ ಥಿಯೋ ಎಮಿಲಿ ಅವಳನ್ನ ಲವ್ ನ ಮಾಡ್ತಿರೋದಾಗಿ ಗೊತ್ತಾಗ್ಬಿಡುತ್ತೆ. ಸೊ ನಮ್ಮ ಲವ್ ಇಲ್ಲಿಗೆನೆ ಮುಗ್ದಾಗ್ ಬಿಡ್ತಲ್ಲ ಅಂತ ನಮ್ಮ ಆಂಟೋನಿ ತುಂಬಾನೇ ಬೇಜಾರನ್ನ ಮಾಡ್ಕೊಬಿಡ್ತಾನೆ. ಸೊ ಆ ಜಾಗದಿಂದ ನಮ್ಮ ಆಂಟೋನಿ ಓಡಿ ಬರ್ಬೇಕಾದ್ರೆ ಇವನ ಜೊತೆ ಇರುವ ನಾಯಿ ಕೂಡ ಮನೆ ಹತ್ರಕ್ಕೆ ಬರುತ್ತೆ. ಸೊ ಅದು ಕೂಡ ಇವನನ್ನ ಆಟ ಆಡೋದಕ್ಕಾಗಿ ಕರೀತಿರ್ಬೇಕಾದ್ರೆ ಇನ್ನವೇ ಕೋಪವನ್ನ ಮಾಡ್ಕೊಳ್ಳುವ ಆಂಟೋನಿ ಅವನ ಕೈಯಲ್ಲಿರುವ ಬಾಲ್ ಅನ್ನ ಎರ್ರಬಿರಿಯಾಗಿ ಎಸಿತಾನೆ. ಸೊ ಆ ನಾಯಿ ಕೂಡ ಅದನ್ನ ಕ್ಯಾಚ್ ಮಾಡೋದಕ್ಕಾಗಿ ಬರ್ಬೇಕಾದ್ರೆ ದಾರಿ ಮಧ್ಯದಲ್ಲಿ ಸಿಕ್ಕಾಕೊಂಡು ಒಂದು ಕಾರು ಬಂದು ಆ ನಾಯಿ ಕಥೆಯನ್ನ ಮುಗಿಸಿ ಆಗ್ಬಿಡುತ್ತೆ. ಸೊ ಕಾರ್ ಒಳಗಡೆ ಇರುವ ಫೆಡ್ರಿಕ್ ಅನ್ನುವ ಓನರು ಹೊರಗಡೆ ಬಂದು ನೋಡ್ಬೇಕಾದ್ರೆ ಇದೇ ಟೈಮಿಗೆ ಎಮಿಲಿ ಫಾದರ್ ಆಗಿರುವ ಮೈಕಲ್ ಕೂಡ ಅಲ್ಲಿಗೆ ಬಂದ್ಬಿಡ್ತಾನೆ. ಸೊ ಈ ನಾಯಿ ಬೇರೆ ಮೈಕಲ್ ನದೇ ಅಲ್ವಾ, ಆದ್ರಿಂದ ಸೀದಾ ಮನೆ ಒಳಗಡೆಗೆ ಹೋಗಿ ಒಂದು ರೈಫಲ್ ಅನ್ನ ಎತ್ತಾಕೊಂಡು ಬರ್ತಾನೆ. ಅಷ್ಟೇ ಇವಾಗ ಫೆಡ್ರಿಕ್ ನ ಕಥೆಯನ್ನ ಮುಗಿಸ್ಬಿಡ್ತಾನೆ ಅಂತ ನಾವು ನೋಡ್ತಿರ್ಬೇಕಾದ್ರೆ ಬದಲಾಗಿ ಅವರ ನಾಯಿಗೆನೆ ಶೂಟ್ ಅನ್ನ ಮಾಡಿ ಅದರ ಕಥೆಯನ್ನ ಮುಗಿಸಿ ಒಂದು ಬ್ಲಾಕ್ ಕವರ್ ನಲ್ಲಿ ಪ್ಯಾಕ್ ಅನ್ನ ಮಾಡಿ ಡಸ್ಟ್ಬಿನ್ ಒಳಗಡೆಗೆನೆ ಎಸೆದ್ ಬಿಡ್ತಾನೆ. ಅರೆ ಇವನ ನಾಯಿ ಸತ್ತೋಗಿದೆ ಅಂದ್ರೆ ಇವನು ಎಮೋಷನಲ್ ಆಗ್ಬೇಕಿತ್ತು, ಬಟ್ ಆದ್ರೆ ಇವನೇನೆ ಅದ್ರ ಕಥೆ ಮುಗಿಸಿ ಡಸ್ಟ್ಬಿನ್ ಒಳಗಡೆಗೆ ಎತ್ತಾಗ್ತಿದಾನಲ್ಲ ಅಂತ ಎಲ್ಲರೂ ಶಾಕ್ ಆಗ್ಬಿಡ್ತಾರೆ. ನಂತರ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ನಮ್ಮ ಆಂಟೋನಿಯನ್ನ ತೋರಿಸ್ಬೇಕಾದ್ರೆ ಪಾಪ ಆ ನಾಯಿ ತೀರೋಗಿರೋದ್ರಿಂದ ಬೇಜಾರನ್ನ ಮಾಡ್ಕೊಂಡು ಒಂಟಿಯಾಗಿನೇ ಕುಳಿತಿದ್ದಾನೆ. ಅಂಡ್ ಇವನ ಮದರ್ ಕೂಡ ಕೆಲ್ಸವನ್ನ ಮುಗಿಸಿ ವಾಪಸ್ಸು ಮನೆಗೆ ಬಂದು ನೋಡ್ಬೇಕಾದ್ರೆ ಮೇ ಬಿ ನಮ್ಮ ಮಗನಿಗೆ ಹುಷಾರಿಲ್ವೇನೋ ಅನ್ನೋದಾಗಿ ಚೆಕ್ಕನ್ನ ಮಾಡಿ ನೋಡ್ತಾರೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ತೋರಿಸ್ಬೇಕಾದ್ರೆ ಕಸವನ್ನ ಎತ್ತಾಕೊಂಡು ಹೋಗುವ ಟ್ರಕ್ ನವರು ಬಂದು ಕಸದ ಜೊತೆ ಆ ನಾಯಿಯನ್ನ ಪ್ಯಾಕ್ ಮಾಡಿ ಒಂದು ಕವರ್ ಅಲ್ಲಿ ಹಾಕಿದ್ರು ಅಲ್ವಾ, ಅದನ್ನವೇ ಕೂಡ ಎತ್ಕೊಂಡು ಹೋಗ್ತಾರೆ. ಅಂಡ್ ಇದನ್ನ ನಮ್ಮ ಆಂಟೋನಿ ವಿಂಡೋವಿನಿಂದ ತುಂಬಾನೇ ಬೇಜಾರಾಗಿನೇ ನೋಡ್ತಿರ್ತಾನೆ. ಬಟ್ ಆದ್ರೆ ಇದೇ ಟೈಮಿಗೆ ಇವನ ಲವರ್ ಆಗಿರುವ ಎಮಿಲಿ ಥಿಯೋನ ಕರ್ಕೊಂಡು ಜೊತೆಯಾಗಿನೇ ಹೋಗ್ತಿರ್ತಾಳೆ. ಅಷ್ಟೇ ಇದನ್ನ ನೋಡುವ ನಮ್ಮ ಹೀರೋಗೆ ಇನ್ನವೇ ಬೇಜಾರಾಗ್ಬಿಡುತ್ತೆ. ಒಂದು ಕಡೆ ಆ ನಾಯಿ ತೀರೋಗಿರುವ ಬೇಜಾರಾದ್ರೆ ಇನ್ನೊಂದು ಕಡೆ ಇವನ ಲವರು ಮತ್ತೊಬ್ಬ ಹುಡುಗನ ಜೊತೆ ಸುತ್ತುತ್ತಾ ಇದ್ದಾಳೆ ಎನ್ನುವ ಬೇಜಾರು. ಅಂಡ್ ಅದು ಅಲ್ಲದೆ ಇವತ್ತು ಎಮಿಲಿಯನ್ನ ಕರ್ಕೊಂಡು ಕಾಡಿನ ಒಳಗಡೆ ಹೋಗಿ ಆ ಕೆವಿನ್ ಹೌಸ್ ಅನ್ನ ತೋರ್ಸೋದ್ರಲ್ಲಿದ್ದ ಅಲ್ವಾ, ಬಟ್ ಆದ್ರೆ ಇವಳನ್ನ ನೋಡಿದ್ರೆ ಬೇರೆಯವರ ಜೊತೆ ಸುತ್ತಾಡ್ತಾ ಇರೋದ್ರಿಂದ ಕೋಪವನ್ನ ಮಾಡ್ಕೊಂಡು ಸೀದಾ ಕಾಡಿನ ಒಳಗಡೆ ಬಂದು ಇವನು ಕಟ್ಟಿ ಮಡಗಿರುವ ಮನೆಯನ್ನ ಡೆಮೊಲಿಷ್ ಮಾಡ್ಬಿಡ್ತಾನೆ. ಬಟ್ ಆದ್ರೆ ಇವನು ಕೋಪದಲ್ಲೇ ಮನೆಯನ್ನ ಬಿಟ್ಟು ಬರ್ತಿರೋದನ್ನ ರೆಮಿ ಕೂಡ ನೋಡಿ ಇವನನ್ನ ಫಾಲೋವನ್ನ ಮಾಡ್ಕೊಂಡು ಇದೇ ಕಾಡಿನ ಒಳಗಡೆಗೆನೆ ಬಂದ್ಬಿಟ್ಟಿದ್ದಾನೆ. ಎಮಿಲಿಯನ್ನ ಕರ್ಕೊಂಡು ಬಂದು ಇದನ್ನ ತೋರಿಸ್ತೀನಿ ಅನ್ನೋದಾಗಿ ಹೇಳಿದೆ ಅಲ್ವಾ, ಬಟ್ ಆದ್ರೆ ಇವಾಗ ನೋಡಿದ್ರೆ ಎಲ್ಲವನ್ನ ಧ್ವಂಸವನ್ನ ಮಾಡ್ತಿದ್ಯಲ್ಲ ಏನಕ್ಕೆ ಅಂತ ಕೇಳ್ಬೇಕಾದ್ರೆ ನಮ್ಮ ಆಂಟೋನಿ ಇನ್ನವೇ ಕೋಪವನ್ನ ಮಾಡ್ಕೊಂಡು ಏನಕ್ಕೆ ನೀನು ಫಾಲೋ ಮಾಡ್ಕೊಂಡು ಬಂದಿದ್ಯಾ, ನಿನ್ನ ಕೆಲ್ಸವನ್ನ ನೋಡ್ಕೊಂಡು ವಾಪಸ್ ಹೋಗ್ಬಿಡುವಂತ ಒಂದು ಸ್ಟಿಕ್ ಅನ್ನ ಎತ್ತಿ ರೆಮಿ ಕಡೆಗೆ ಎಸೆಬೇಕಾದ್ರೆ ಆ ಕಡ್ಡಿ ಕೂಡ ರೆಮಿ ಅವನ ತಲೆಗೆ ಬಂದು ಹೊಡಿಬೇಕಾದ್ರೆ ಕೆಳಗಡೆಗಾಗಿನೇ ಬಿದ್ದೋಗ್ತಾನೆ. ಆ ರೀತಿ ಬೀಳ್ಬೇಕಾದ್ರೆ ಒಂದು ದೊಡ್ಡ ಕಲ್ಲು ಅವನ ತಲೆಗೆನೆ ಒಡ್ಬಿಡುತ್ತೆ. ಸೊ ಯಾವ್ದೇ ಮೂಮೆಂಟು ಬರ್ತಾ ಇಲ್ಲ ಅಂತ ಆಂಟೋನಿ ಬಂದು ಎಬ್ರಿಸೋದಕ್ಕಾಗಿ ನೋಡ್ಬೇಕಾದ್ರೆ ಎಷ್ಟೇ ಟ್ರೈ ಮಾಡಿದ್ರು ರೆಮಿ ಯಾವ್ದೇ ಮೂಮೆಂಟ್ ಅನ್ನ ಮಾಡ್ತಾನೆ ಇಲ್ಲ. ಅಂದ್ರೆ ತಲೆಗೆ ತುಂಬಾನೇ ಪೆಟ್ಟು ಬಿದ್ದಿರೋದ್ರಿಂದ ರೆಮಿ ಅಲ್ಲೇನೆ ತೀರೋಗ್ಬಿಟ್ಟಿದ್ದಾನೆ. ಸೊ ಇದನ್ನ ನೋಡುವ ನಮ್ಮ ಆಂಟೋನಿ ಭಯವನ್ನ ಪಡ್ಕೊಂಡು ವಾಪಸ್ ಅಲ್ಲಿಂದ ಓಡಿ ಬಂದ್ಬಿಡ್ತಾನೆ. ಬಟ್ ಆದ್ರೆ ಇದನ್ನ ಮಾಡಿರೋದು ನಾವಿರೇ ಅಂತ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಆಮೇಲೆ ಪೊಲೀಸ್ನವರು ಎಳ್ಕೊಂಡು ಹೋಗ್ಬಿಡ್ತಾರೆ ಅಂತ ವಾಪಸ್ ಓಡಿ ಬಂದು ರೆಮಿಯ ಬಾಡಿಯನ್ನ ಎಳ್ಕೊಂಡು ಬಂದು ಒಂದು ಹಳ್ಳದ ಒಳಗಡೆಗಾಗಿನೇ ತಳ್ಳಿ ಬಿಸಾಡ್ತಾನೆ. ಯಾಕಂದ್ರೆ ಆ ಹಳ್ಳ ಕೂಡ ನೋಡೋದಿಕ್ಕೆ ತುಂಬಾನೇ ಚಿಕ್ಕದಾಗಿನೇ ಕಾಣಿಸ್ತಿರುತ್ತೆ. ಸೊ ಒಳಗಡೆ ತೊಳಿದ್ರವೇ ಕೂಡ ಏನಿದೆ ಅನ್ನೋದು ಯಾರಿಗೂನವೇ ಕಾಣಿಸಲ್ಲ.
ಆ ರೀತಿ ರೆಮಿ ಅವನ ಬಾಡಿಯನ್ನ ತಳ್ಳಿ ಯಾರ ಕಣ್ಣಿಗೆ ಕಾಣಿಸ್ಬಾರ್ದು ಅಂತ ಓಡಿ ಬಂದ್ಬಿಡ್ತಾನೆ. ಅಂಡ್ ಅದೇ ರೀತಿ ಓಡ್ಕೊಂಡು ಒಂದು ರೋಡ್ ಅನ್ನ ಕ್ರಾಸ್ ಮಾಡ್ಬೇಕಾದ್ರೆ ಒಂದು ಕಾರು ಹೋಗೋದನ್ನ ನೋಡ್ತಾನೆ. ಅಂಡ್ ಅದೇ ರೀತಿ ಮುಂದಕ್ಕೆ ಬರ್ತಿರ್ಬೇಕಾದ್ರೆ ತಿಯೋ ಕೂಡ ಬೈಕಲ್ಲಿ ಹೋಗೋದನ್ನ ನೋಡ್ತಾನೆ. ಸದ್ಯ ಅವರು ಹೋಗೋದನ್ನ ನಾನು ನೋಡಿದ್ದೀನಿ, ಬಟ್ ಆದ್ರೆ ಅವರ ಕಣ್ಣಿಗೆ ನಾನು ಬಿದ್ದಿಲ್ಲ ಅನ್ಸುತ್ತೆ ಅನ್ನೋದಾಗಿನೇ ರಿಲ್ಯಾಕ್ಸ್ ಆಗ್ತಾನೆ. ಸರಿ ಓಕೆ ಅಂತ ಮನೆ ಒಳಗಡೆ ಬಂದು ನೋಡ್ಕೋಬೇಕಾದ್ರೆ ಇವನ ಜಾಕೆಟ್ ಹೊರತೋಗಿದೆ. ಅದು ಅಲ್ಲದೆ ಇವನ ವಾಚ್ ಅನ್ನವೇ ಕೂಡ ಎಲ್ಲೋ ಬೀಳ್ಸ್ಕೊಂಡು ಬಂದ್ಬಿಟ್ಟಿದ್ದಾನೆ. ಇನ್ನು ಹೊರಗಡೆ ನೋಡೋದಾದ್ರೆ ರಿಮಿಯ ಮದರು ಅವನನ್ನ ಹುಡುಕಿ ಎಲ್ಲ ಕಡೆನೂ ಬರ್ತಿದ್ದಾರೆ. ಯಾಕಂದ್ರೆ ಎಷ್ಟೇ ಹುಡುಕಿದ್ರೂ ನಮ್ಮ ಮಗ ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ. ಸೊ ಅದೇ ರೀತಿ ಹುಡಿಕೊಂಡು ಆಂಟೋನಿಯವನ ಮನೆ ಹತ್ರಕ್ಕಾಗಿನೇ ಬರ್ತಿದ್ದಾರೆ. ಮೇ ಬಿ ಅವನ ಹತ್ರ ಏನಾದ್ರೂ ಆಟೋಡೋದಕ್ಕಾಗಿ ಹೋಗಿರ್ಬಹುದು ಅಂತ. ಇನ್ನೊಂದ್ ಕಡೆಯಲ್ಲಿ ತಿಯೋ ಕೂಡ ಅವನ ಸ್ಕೂಟರ್ ಅನ್ನ ಎತ್ಕೊಂಡು ರೇಮಿಯನ್ನ ಎಲ್ಲ ಕಡೆ ಹುಡುಕ್ತಾ ಇದ್ದಾನೆ. ಈ ಕಡೆ ರೆಮಿ ಅವನ ಮದರು ಸೀದಾ ನಮ್ಮ ಆಂಟೋನಿಯವನ ಹತ್ರಕ್ಕಾಗಿನೇ ಬಂದು ನೀನು ರೆಮಿಯನ್ನ ಎಲ್ಲಾದ್ರೂ ನೋಡಿದ್ಯಾ ಅನ್ನೋದಾಗಿನೇ ಕೇಳ್ತಾರೆ. ಸೊ ನಮ್ಮ ಆಂಟೋನಿ ಕೂಡ ಒಂದು ಕ್ಷಣಕ್ಕೆ ಶಾಕ್ ಆಗಿ ಹೌದು ಆಂಟಿ, ಇವಾಗ ತಾನೇ ನಿಮ್ಮ ಮನೆ ಕಡೆಗೆ ಹೋಗೋದನ್ನ ನೋಡ್ದೆ ಅನ್ನೋದಾಗಿ ಹೇಳ್ತಾನೆ. ಅಂದ್ರೆ ಇವನು ಕಾಡಿನಿಂದ ಓಡಿ ಬರ್ಬೇಕಾದ್ರೆ ತಿಯೋ ಸ್ಕೂಟರ್ ನಲ್ಲಿ ಹೋಗ್ತಾ ಇದ್ದ ಅಲ್ವಾ. ಸೊ ಅವಾಗ ತಿಯೋ ಇವನನ್ನ ನೋಡ್ಬಿಟ್ಟಿದ್ದಾನೆ. ಅದೇ ಕಾರಣಕ್ಕೆ ರೆಮಿ ಅವಳ ಮದರ್ ಅನ್ನ ಇವನ ಹತ್ರಕ್ಕಾಗಿನೇ ಕಳ್ಸಿರೋದು. ಅಂಡ್ ಇವಾಗ ಮದರ್ ಕೂಡ ಸ್ವಲ್ಪ ಹೊರಗಡೆ ಬಂದು ನಮ್ಮ ಜೊತೆಯಾಗಿ ಹೆಲ್ಪ್ ಅನ್ನ ಮಾಡು ಅನ್ನೋದಾಗಿನೇ ಕೇಳ್ಕೊತಾರೆ. ಸೊ ಇನ್ನವೇ ಟೆನ್ಷನ್ ಆಗುವ ನಮ್ಮ ಆಂಟೋನಿ ಅವನ ಜಾಕೆಟ್ ಅನ್ನ ಮನೆ ಒಳಗಡೆನೆ ಬಿಟ್ಟು ಹೊರಗಡೆ ಬರ್ತಾನೆ. ಯಾಕಂದ್ರೆ ಜಾಕೆಟ್ ಹೊರದೋಗಿದೆ ಅಲ್ವಾ, ಒಂದ್ ವೇಳೆ ಇವ್ರು ನೋಡಿ ಕ್ವಶನ್ ಗಳನ್ನ ಕೇಳಿದ್ರೆ ನಾವು ತಗ್ಲಾಕೊಂಡ್ ಬಿಡ್ತೀವಿ ಅಂತ ಸೈಲೆಂಟ್ ಆಗಿನೇ ಗೊತ್ತಿಲ್ದೇ ಇರುವ ಹಾಗೆ ಹೊರಗಡೆ ಬಂದು ಹುಡ್ಕೋದಿಕ್ಕಾಗಿ ಶುರು ಮಾಡ್ತಾನೆ. ಸ್ವಲ್ಪ ಹೊತ್ತಾಗ್ಬೇಕಾದ್ರೆ ನಮ್ಮ ಆಂಟೋನಿ ವಾಪಸ್ಸು ಮನೆಗಾಗಿನೇ ಬಂದು ಅವನ ಜಾಕೆಟ್ ಅನ್ನ ತಂದು ಅವನ ಬೆಡ್ ನ ಕೆಳಗಡೆನೆ ಬಚ್ಚು ಮುಡುಕ್ತಾನೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಪೊಲೀಸ್ನವರ ಸೈರನ್ ಕೂಡ ಹೊರಗಡೆ ಕೇಳಿಸುತ್ತೆ. ಅಂದ್ರೆ ರೆಮಿ ಅವನ ಫಾದರು ಪೊಲೀಸ್ನವರಿಗೆ ಕಾಳನ್ನ ಮಾಡಿ ಇಲ್ಲಿಗೆ ಕರ್ಸಿದಾನೆ. ಅಷ್ಟೇ ಇದನ್ನ ನೋಡ್ಬೇಕಾದ್ರೆ ನಮ್ಮ ಆಂಟೋನಿ ಅವನ ಹಾರ್ಟ್ ಬೀಟು ರೈಸ್ ಆಗೋದಿಕ್ಕೆ ಶುರುವಾಗುತ್ತೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನೆಕ್ಸ್ಟ್ ಡೇ ತೋರಿಸ್ಬೇಕಾದ್ರೆ ರೆಮಿ ಕಳ್ದೋಗಿ ಇಲ್ಲಿಗೆ ಒಂದು ದಿನವಾಗಿದೆ. ಬಟ್ ಆದ್ರೂ ಅವನು ಎಲ್ಲಿ ಹೋದ ಏನಾದ ಅನ್ನೋದು ಯಾರಿಗೂ ಗೊತ್ತಾಗ್ತಿಲ್ಲ. ನಂತರ ನಮ್ಮ ಆಂಟೋನಿ ತುಂಬಾನೇ ಭಯವನ್ನ ಪಡ್ಕೊಂಡು ಅವನ ಮನೆಯಲ್ಲಿರ್ಬೇಕಾದ್ರೆ ಇದನ್ನ ನೋಡುವ ಅವನ ಮಧುರು ಫ್ರೆಂಡು ಮಿಸ್ ಆಗೋಗಿರೋದಿಕ್ಕೆ ತುಂಬಾನೇ ಬೇಜಾರಾಗಿರ್ಬೇಕು ಅಂತ ತಿಳ್ಕೊಂಡು ನಮ್ಮ ಆಂಟೋನಿಯ ಹತ್ರಕ್ಕಾಗಿನೇ ಬಂದು ಸಮಾಧಾನವನ್ನ ಮಾಡ್ತಾರೆ. ನಂತರ ಪೊಲೀಸ್ನವರು ಬಂದು ನಮ್ಮ ಆಂಟೋನಿಯನ್ನ ಎನ್ಕ್ವೈರಿ ಮಾಡೋದಿಕ್ಕಾಗಿ ಕರೀತಾರೆ. ರೆಮಿ ಅವನ ಮದರ್ ಹೇಳುವ ಪ್ರಕಾರ ನೀನು ಮನೆಯಿಂದ ಹೊರಡ್ಬೇಕಾದ್ರೆ ರೆಮಿ ಕೂಡ ಅವರ ಗಾರ್ಡನ್ ಅಲ್ಲಿ ಆಟವಾಡ್ತಿದ್ದಂತೆ. ಸೊ ನೀನೇನಾದ್ರೂ ಅವನನ್ನ ನೋಡಿದ್ಯಾ ಅನ್ನೋದಾಗಿ ಕೇಳ್ಬೇಕಾದ್ರೆ ಹೌದು ಸರ್, ನಾನು ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಅವನು ಗಾರ್ಡನ್ ಅಲ್ಲೇ ಇದ್ದ. ಬಟ್ ಆದ್ರೆ ಅವನು ಆಟವಾಡ್ದಿರ ಸೀದಾ ರೋಡಿನ ಕಡೆಯಾಗಿನೇ ನೋಡ್ತಿದ್ದ. ಯಾಕಂದ್ರೆ ಮೊನ್ನೆ ತಾನೇ ಅವನ ಫಾದರು ಅವನ ನಾಯಿಗೆ ಶೂಟ್ ಅನ್ನ ಮಾಡಿ ಅದರ ಕತಿಯನ್ನ ಮುಗಿಸ್ಬಿಟ್ಟಿದ್ರು. ಮೇ ಬಿ ಅದನ್ನೇ ನೋಡಿ ನಿಂತಿದ್ದ ಅನ್ನೋದಾಗಿನೇ ಹೇಳ್ತಾನೆ. ಅಂಡ್ ಈ ಮಾತನ್ನ ಕೇಳ್ಬೇಕಾದ್ರೆ ಪೊಲೀಸ್ನವರು ಒಂದು ಕ್ಷಣಕ್ಕೇನೆ ಶಾಕ್. ಯಾಕಂದ್ರೆ ಆ ಮೈಕಲ್ ನಮ್ಗೆ ಈ ವಿಷಯದ ಬಗ್ಗೆ ಹೇಳೇ ಇಲ್ಲ ಅನ್ನೋದಾಗಿನೇ ಡೌಟ್ ಪಡ್ತಾರೆ. ಸರಿ ಓಕೆ, ಅವತ್ತು ಅಕ್ಕಪಕ್ಕದಲ್ಲಿ ಎಲ್ಲಾದ್ರೂ ಕಿಡ್ನಾಪರ್ಸ್ ಗಳು ಅಥವಾ ಡೌಟ್ ಬರೋ ವ್ಯಕ್ತಿಗಳನ್ನ ನೋಡಿದ್ಯಾ ಅಂತ ಕೇಳ್ಬೇಕಾದ್ರೆ ನಮ್ಮ ಆಂಟೋನಿ ಕೂಡ ಇಲ್ಲ ಸರ್ ಅನ್ನೋದಾಗಿ ಹೇಳ್ಕೊತಾನೆ. ನಂತರ ಪೊಲೀಸ್ನವರು ಸೀದಾ ಮೈಕಲ್ ನ ಹತ್ರಕ್ಕಾಗಿನೇ ಬಂದು ನೀವು ನಾಯಿಗೆ ಶೂಟ್ ಮಾಡಿದ್ರಂತೆ, ಏನಕ್ಕಾಗಿ ಶೂಟ್ ಮಾಡಿದ್ರಿ ಅನ್ನೋದಾಗಿ ಕೇಳ್ಬೇಕಾದ್ರೆ ಸರ್ ಆಲ್ರೆಡಿ ನಮ್ಮ ಡಾಗ್ಗೆ ಆಕ್ಸಿಡೆಂಟ್ ಆಗಿ ಸಾಯುವ ಸಿಚುವೇಶನ್ ಗೆನೆ ಬಂದ್ಬಿಟ್ಟಿತ್ತು. ಸೊ ಅದ್ರ ನೋವನ್ನ ನೋಡೋದಿಕ್ಕಾಗಿ ಅದ್ರಿಂದ ಮುಕ್ತಿಯನ್ನ ಕೊಟ್ಟಿ ಅನ್ನೋದಾಗಿ ಹೇಳ್ಕೊತಾನೆ. ಸರಿ ಓಕೆ, ನೀವು ನಾರ್ಮಲ್ ಆಗಿ ನಿಮ್ಮ ಕಂಪನಿಗೆ 9 ಕಾಲಿಗೆ ಹೊರಡ್ತೀರಾ. ಅಂಡ್ ನಿಮ್ಮ ಮನೆಯಿಂದ ಕಂಪನಿಗೆ ಹೋಗೋದಿಕ್ಕೆ ಕೇವಲ 15 ನಿಮಿಷಗಳು ಸಾಕಾಗುತ್ತೆ. ಬಟ್ ಆದ್ರೆ ನಿಮ್ಮ ಮಗ ಕಾಣೆ ಆಗುವ ದಿನ ಅರ್ಧ ಗಂಟೆ ಲೇಟ್ ಆಗಿ ಏನಕ್ಕೆ ಕಂಪನಿಗೆ ರೀಚ್ ಆದ್ರಿ ಅನ್ನೋದಾಗಿ ಕೇಳ್ತಾನೆ. ಸೊ ಇದನ್ನ ಕೇಳುವ ಮೈಕಲ್ಲು ಸರಿಯಾಗಿ ನನ್ಗೆ ನೆನಪಿಲ್ಲ ಸರ್, ಮೇ ಬಿ ನಾನು ಕಾಫಿ ಟೀಯನ್ನ ಕುಡಿಯೋದಿಕ್ಕೆ ಯಾವ್ದೋ ಹೋಟೆಲ್ಗೆ ಹೋಗಿದ್ದೆ ಅನ್ಸುತ್ತೆ ಅನ್ನೋದಾಗಿ ಇವನು ಹೇಳ್ಕೋಬೇಕಾದ್ರೆ ಪೊಲೀಸ್ ಅವರಿಗೆ ಇವನ ಮೇಲೇನೆ ಡೌಟ್ಗಳು ಬಂದ್ಬಿಡುತ್ತೆ. ಆದ್ರಿಂದ ಸೀದಾ ಮೈಕಲ್ ಅನ್ನ ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಎತ್ತಕೊಂಡೋಗ್ತಾರೆ. ಅಂಡ್ ಅವನ ಫಾದರೇನೆ ರೆಮಿ ಅವನ ಕಥೆಯನ್ನ ಮುಗಿಸಿ ಅಲ್ಲಿ ಇಲ್ಲಿ ನದಿಯಲ್ಲಿ ಏನಾದ್ರೂ ಬಿಸಾಡಿರ್ಬಹುದು ಅಂತ ಅಕ್ಕಪಕ್ಕದಲ್ಲಿರುವ ಎಲ್ಲಾ ನದಿಗಳನ್ನುವೆ ಚೆಕ್ ಮಾಡಿಸಿ ನೋಡ್ತಾರೆ. ನಂತರ ಮೈಕಲ್ ನ ಜೊತೆ ಕೆಲಸವನ್ನ ಮಾಡುವ ಮತ್ತೊಬ್ಬ ವರ್ಕರ್ ಬಂದು ಸರ್ ಅವತ್ತು ನನ್ನ ಜೊತೆಯಾಗಿ ಮಾತಾಡ್ಕೊಂಡು ಇವರು ಲೇಟ್ ಆಗಿನೇ ಕಂಪನಿಗೆ ಹೋಗಿ ರೀಚ್ ಆದ್ರು ಅಂತ ಹೇಳ್ಕೊತಾನೆ. ಆದ್ರಿಂದ ಸರಿ ಹೋಗಿ ಅನ್ನೋದಾಗಿ ಪೊಲೀಸ್ನವರು ಕೂಡ ಫಾದರ್ ಅನ್ನ ಬಿಟ್ಟು ಕಳಿಸ್ತಾರೆ. ನಂತರ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ಅವತ್ತು ಈವ್ನಿಂಗ್ ನಮ್ಗೆ ತೋರಿಸ್ಬೇಕಾದ್ರೆ ಟಿವಿ ನ್ಯೂಸ್ ನಲ್ಲಿ ಕ್ವಾಲ್ಸ್ ಅನ್ನುವ ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿರೋದಾಗಿ ತೋರಿಸ್ತಾ ಇದ್ದಾರೆ. ಆಕ್ಚುಯಲ್ ಆಗಿ ಕ್ವಾಲ್ಸ್ ಬೇರೆ ಯಾರಿವೆ ಅಲ್ಲ, ನಮ್ಮ ಆಂಟೋನಿ ಅವಳ ಮಧುರು ಒಂದು ಜಾಗದಲ್ಲಿ ಕೆಲಸವನ್ನ ಮಾಡಿ ಬರ್ತಿದ್ದಾಳೆ ಅಲ್ವಾ, ಅವಳ ಬಾಸ್ ಏನೇ ಈ ಕ್ವಾಲ್ಸ್. ಅದು ಅಲ್ಲದೆ ನಮ್ಮ ಆಂಟೋನಿ ಅವತ್ತು ಕಾಡಿನ ಒಳಗಡೆಯಿಂದ ಓಡಿ ಬರ್ಬೇಕಾದ್ರೆ ಒಂದು ಕಾರನ್ನವೇ ನೋಡಿದ ಅಲ್ವಾ, ಆ ಕಾರಿನಲ್ಲಿ ಬಂದಿರ್ತಾ ಇದ್ದ ವ್ಯಕ್ತಿ ಬೇರೆ ಯಾರಿವೆ ಅಲ್ಲ, ಇದೇ ಕ್ವಾಲ್ಸ್ ಏನೇ. ಸೊ ಕಾಡಿನ ಮಧ್ಯದಲ್ಲಿ ನೀವು ಏನೇನ ಮಾಡ್ತಿದ್ರಿ ಅಂತ ತುಂಬಾನೇ ಡೌಟ್ ಗಳು ಬಂದು ಇವಾಗ ಕ್ವಾಲ್ಸ್ ಅನ್ನ ಅರೆಸ್ಟ್ ಅನ್ನ ಮಾಡಿ ಪೊಲೀಸ್ ಸ್ಟೇಷನ್ಗೆ ಎಳ್ಕೊಂಡು ಬಂದಿದ್ದಾರೆ. ನಂತರ ನಮ್ಮ ಆಂಟೋನಿ ಮತ್ತೆ ಅವನ ಮಧುರು ಇಬ್ಬರಿಬ್ಬೆ ಚರ್ಚಿನ ಹತ್ರಕ್ಕಾಗಿನೇ ಬರ್ತಾರೆ.
ಅಂಡ್ ಅದೇ ರೀತಿ ಬರ್ತಿರ್ಬೇಕಾದ್ರೆ ಮದರ್ನ ಕೆಲವು ಫ್ರೆಂಡ್ಸ್ ಗಳು ಸಿಕ್ಕಿ ಕ್ವಾಲ್ಸ್ ಅವನ ಮನೆ ಮತ್ತೆ ಶಾಪ್ ಎರಡನೇ ಕೂಡ ಪೊಲೀಸ್ನವರು ಚಕ್ಕನ ಮಾಡಿದಾರಂತೆ. ಬಟ್ ಆದ್ರೆ ಯಾವುದೇ ಎವಿಡೆನ್ಸ್ ಗಳಿವೆ ಸಿಕ್ಕಿಲ್ಲ, ಏನವೇ ಸಿಕ್ಕಿಲ್ಲ. ಹಾಗಿದ್ರೆ ನಮ್ಮ ಕ್ವಾಲ್ಸ್ ನಿರಪರಾಧಿ ಅನ್ನೋದಾಗಿನೇ ಹೇಳ್ಕೊತಾರೆ. ಬಟ್ ಆದ್ರೆ ಪೊಲೀಸ್ನವರು ಕಾಡಿನ ಮಧ್ಯದಲ್ಲಿ ಅವತ್ತು ಏನನ್ನ ಮಾಡ್ತಿದೆ ಅಂತ ಕೇಳ್ಬೇಕಾದ್ರೆ ಈ ಕ್ವಾಲ್ಸ್ ಸರಿಯಾದ ಆನ್ಸರ್ ಅನ್ನ ಕೊಟ್ಟಿಲ್ವಂತೆ. ಆದ್ರಿಂದ ನಮ್ಮ ಬಾಸು ನಮ್ಮಿಂದ ಯಾವ್ದೋ ವಿಷಯವನ್ನ ಬಚ್ಚಿಡ್ತಾ ಇದ್ದಾರೆ ಅನ್ನೋದಾಗಿ ತಿಳ್ಕೊತಾರೆ. ನಂತರ ಚರ್ಚಿನ ಒಳಗಡೆ ಬಂದು ಪ್ರೇಯರ್ ಅನ್ನ ಶುರು ಮಾಡ್ಬೇಕಾದ್ರೆ ಇದನ್ನ ನೋಡುವ ನಮ್ಮ ಮೈಕಲ್ಗೆ ತುಂಬಾನೇ ಕೋಪ ಬಂದು, ಹೊರಗಡೆ ನೋಡಿದ್ರೆ ನನ್ನ ಮಗ ಕಳ್ದೋಗಿ 2 ದಿನಕ್ಕಿಂತನೂ ಜಾಸ್ತಿ ಆಗಿದೆ. ನೀವೆಲ್ಲರೂ ನನ್ನ ಜೊತೆಯಾಗಿ ಸೇರಿ ನನ್ನ ಮಗನನ್ನ ಹುಡ್ಕೋದಿಕ್ಕೆ ಹೆಲ್ಪ್ ಅನ್ನ ಮಾಡೋದ್ಬಿಟ್ಟು ಇಲ್ಲಿ ಬಂದು ಕ್ಯಾಂಡಲ್ ಅನ್ನ ಹಚ್ಚಿ ಪ್ರೇಯರ್ ಅನ್ನ ಮಾಡ್ತಿದ್ದೀರಾ ಅನ್ನೋದಾಗಿನೇ ಬೈತಾನೆ. ಸೊ ಇದನ್ನ ಕೇಳುವ ಚರ್ಚಿನ ಫಾದರ್ ಕೂಡ, ನಾಳೆ ನಾವೆಲ್ಲರೂ ಪೊಲೀಸ್ ಅವರ ಜೊತೆಗಿನೇ ಸೇರ್ಕೊಂಡು ನಿನ್ನ ಮಗನನ್ನ ಹುಡ್ಕೋಣ ಅನ್ನೋದಾಗಿ ರೆಡಿ ಆಗ್ತಾರೆ. ಅಂಡ್ ಅದೇ ರೀತಿ ಸೀನನ್ನ ಕಟ್ ಮಾಡಿ ನೆಕ್ಸ್ಟ್ ಡೇ ನಮ್ಗೆ ತೋರಿಸ್ಬೇಕಾದ್ರೆ ಈ ಸಿಟಿಯಲ್ಲಿರುವ ಎಲ್ಲಾ ಜನರನ್ನೇ ಕರೆದು ಪೊಲೀಸ್ನವರು ಒಂದು ಅನೌನ್ಸ್ಮೆಂಟ್ ಅನ್ನ ಕೊಡ್ತಿದ್ದಾರೆ. ಅದೇ ಓಪನಿಂಗ್ ಸೀನ್ ಅಲ್ಲಿ ಪೊಲೀಸ್ನವರು ಬಂದು ಎಲ್ಲರಿಗೂ ಒಂದು ಅನೌನ್ಸ್ಮೆಂಟ್ ಅನ್ನ ಕೊಡ್ತಿದ್ರು ಅಲ್ವಾ. ಸೊ ಇವಾಗ ಪ್ರೆಸೆಂಟ್ ನಾವು ಅಲ್ಲಿಗೆನೆ ಬಂದು ತಲುಪಿದೀವಿ. ಅಂಡ್ ಇವಾಗ ರೆಮಿ ಕಾಣಿಯಾಗಿ ಸರಿಸುಮಾರು 3 ದಿನಕ್ಕಿಂತನೂ ಹೆಚ್ಚಿಗೆ ಆಗ್ಬಿಟ್ಟಿದೆ. ಸೊ ಊರಿನವರೆಲ್ಲ ಸೇರ್ಕೊಂಡು ರೆಮಿಯನ್ನ ಹುಡ್ಕೋಣ ಅನ್ನೋದಾಗಿನೇ ಹೊರಟು ಬರ್ತಿದ್ದಾರೆ. ಬಟ್ ಆದ್ರೆ ದೊಡ್ಡವರನ್ನೇ ಹೋಗಿ ಹುಡ್ಕೋಣ, ಚಿಕ್ಕ ಮಕ್ಕಳು ಬೇಡ ಅನ್ನೋದಾಗಿ ಹೇಳಿದ್ದಾರೆ. ಆದ್ರೆ ಎಲ್ಲಾ ಚಿಕ್ಕ ಮಕ್ಕಳುವೆ ಗ್ಯಾಂಗ್ ಅನ್ನ ಕಟ್ಕೊಂಡು ಬಚ್ಚಿಟ್ಕೊಂಡೇನೆ ಬಂದ್ಬಿಡ್ತಾರೆ. ಅಂಡ್ ಇವಾಗ ತಿಯೋ ಕೂಡ ನಮ್ಮ ಆಂಟೋನಿಯವನ ಹತ್ರಕ್ಕಾಗಿನೇ ಬಂದು, ನಿಜವಾಗ್ಲೂ ರೆಮಿ ಅವನ ಫಾದರು ಗನ್ನನ್ನ ತಂದು ನಾಯಿಯನ್ನ ಕೊಂದಿದ್ದಾನ ನೀನು ನೋಡಿದ್ಯಾ ಅಂತ ಕೇಳ್ಬೇಕಾದ್ರೆ ನಮ್ಮ ಆಂಟೋನಿ ಕೂಡ ಹೌದು ಅನ್ನೋದಾಗಿ ಹೇಳ್ಕೊತಾನೆ. ಸದ್ಯ ಇವಾಗಾದ್ರೂ ಆ ನಾಯಿ ತೀರೋಗ್ ಬಿಡ್ತಲ್ಲ, ನಾನು ಎಮಿಲಿಯನ್ನ ಮೀಟ್ ಮಾಡೋದಿಕ್ಕೆ ಯಾವಾಗ ಬಂದ್ರೆ ಕೂಡ ನನ್ಗೆ ಕಚ್ಚೋದಿಕ್ಕಾಗಿನೇ ಬರ್ತಿತ್ತು ಅನ್ನೋದಾಗಿ ಹೇಳ್ಕೊತಾನೆ. ಅಷ್ಟೋ ಇದನ್ನ ಕೇಳುವ ನಮ್ಮ ಆಂಟೋನಿಗೆ ತುಂಬಾನೇ ಕೋಪ ಬಂದು ಹೊಡಿಯೋದಿಕ್ಕಾಗಿ ಶುರು ಮಾಡ್ಕೊಂಡ್ ಬಿಡ್ತಾನೆ. ಸೊ ಇದನ್ನ ನೋಡುವ ಜನಗಳು ಹೇಗೋ ಬಿಡಿಸಿ ಅವ್ರನ್ನ ವಾಪಸ್ ಕರ್ಕೊಂಡು ಬಂದ್ಬಿಡ್ತಾರೆ. ನಂತರ ಮನೆಗೆ ಬಂದಿದ್ ಕೂಡಲೇ ನಮ್ಮ ಆಂಟೋನಿ ತಡ್ಕೊಳ್ಳೋದಿಕ್ಕಾಗ್ದಿರಾ ಇವನ ಮನೆಯಲ್ಲಿ ಸಿಗುವ ಟ್ಯಾಬ್ಲೆಟ್ ಔಷಧಿ ಎಲ್ಲವನ್ನ ತಗೊಂಡ್ಬಿಡ್ತಾನೆ. ಯಾಕಂದ್ರೆ ರೆಮಿ ತಿರೋಗಿದ್ದು ಇವನ ಕಾರಣದಿಂದಾನೇ ಅಲ್ವಾ. ಸೊ ಒಂದಲ್ಲ ಒಂದು ದಿನ ನಾವು ಸಿಕ್ಕಾಕೊಳ್ತೀವಿ ಅನ್ನುವ ಭಯದಿಂದ ಮತ್ತೆ ರೆಮಿಯ ಸಾವಿಗೆ ನಾವೇ ಕಾರಣ ಅನ್ನುವ ಗಿಲ್ಟಿನಿಂದ ಈ ಮಾತ್ರೆಗಳನ್ನ ತಗೊಂಡ್ಬಿಡ್ತಾನೆ. ನಂತರ ಬೆಡ್ನ ಮೇಲೆ ಮಲ್ಕೊಂಡು ಸಾವಿಗಾಗಿನೇ ಕಾಯ್ತಿರ್ತಾನೆ. ಆದ್ರೆ ಇವನಿಗೆ ಸಾವು ಬರಲ್ಲ, ಬದಲಾಗಿ ಡಾಕ್ಟರ್ ಏನೇ ಬರ್ತಾರೆ. ಅಂದ್ರೆ ಇವನ ಮದರು ಬೇಸನ ಹತ್ರ ಮಾತ್ರೆಗಳು ಔಷಧಿಗಳು ಬಿದ್ದಿರೋದನ್ನ ನೋಡ್ಬಿಟ್ಟಿದ್ದಾರೆ. ಸೊ ಫ್ರೆಂಡ್ ಅನ್ನ ಕಳ್ಕೊಂಡಿರುವ ಬೇಜರಲ್ಲಿ ಈ ರೀತಿ ಮಾಡಿದಾನೆ ಅಂತ ತಿಳ್ಕೊಂಡು ಡಾಕ್ಟರ್ ಅನ್ನ ಕರ್ದಿದ್ದಾಳೆ. ನಂತರ ಇವನಿಗೆ ಎಚ್ಚರಿಯಾಗಿ ಹೊರಗಡೆ ಬಂದು ನೋಡ್ಬೇಕಾದ್ರೆ ಇವನ ಜಾಕೆಟ್ ಬೇರೆ ಹರಿದೋಗಿ ಯಾರ ಕಣ್ಣಿಗಾದ್ರೂ ಬಿದ್ರೆ ಡೌಟ್ ಬರುತ್ತೆ ಅಂತ ಮಂಚದ ಕೆಳಗಡೆ ಹಾಕಿದ್ದ ಅಲ್ವಾ. ಬಟ್ ಆದ್ರೆ ಇವನ ಮದರು ಅದೇ ಜಾಕೆಟ್ ಅನ್ನ ಎತ್ಕೊಂಡು ಹರಿದೋಗಿರುವ ಪಾರ್ಟ್ ಅನ್ನ ಹೊಲಿತಾ ಇದ್ದಾರೆ. ಅಷ್ಟೇ ಇದನ್ನ ನೋಡುವ ನಮ್ಮ ಹುಡುಗ ತುಂಬಾನೇ ಭಯವನ್ನ ಪಡ್ಕೊಂಡು ವಾಪಸ್ಸು ರೂಮ್ಗೆನೆ ಬಂದ್ಬಿಡ್ತಾನೆ. ಅಂಡ್ ಇವಾಗ ನಮ್ಮ ಸ್ಟೋರಿಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಏನೇ ಬಂದ್ಬಿಡುತ್ತೆ. ಅಂದ್ರೆ ಧಾರಾಕಾರವಾದ ಮಳೆ, ಚಂಡಮಾರುತ, ಬಿರುಗಾಳಿ ಎಲ್ಲನೂ ಶುರುವಾಗುತ್ತೆ. ಸೊ ಎಷ್ಟರ ಮಟ್ಟಿಗೆ ಮಳೆ ಬರುತ್ತೆ ಅಂದ್ರೆ ಎಲ್ಲಾ ಕಡೆನೂ ನೀರೆಲ್ಲ ತುಂಬಿಕೊಂಡು ಮನೆಗಳು ಮರಗಳು ಎಲ್ಲನೂ ಬಿದ್ದು ಸರ್ವನಾಶನೇ ಆಗ್ಬಿಡುತ್ತೆ. ಬಟ್ ಆದ್ರೆ ನಮ್ಮ ಆಂಟೋನಿ ಮತ್ತೆ ಅವನ ಮದರು ಹೇಗೋ ಬದುಕುಳಿತಾರೆ. ಅದು ಅಲ್ಲದೆ ಇದನ್ನೆಲ್ಲ ನೋಡುವ ನಮ್ಮ ಆಂಟೋನಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಯಾಕಂದ್ರೆ ಕಾಡು ಸಿಟಿ ಎಲ್ಲನೂ ಸರ್ವನಾಶ ಆಗ್ಬಿಟ್ಟಿದೆ ಅಲ್ವಾ. ಇದ್ರಿಂದ ಸುಧಾರಿಸ್ಕೊಳ್ಳೋದಿಕ್ಕೆ ಸರಿಸುಮಾರು 1-2 ವರ್ಷಗಳಾದ್ರೂ ಬೇಕು. ಸೊ ಈ ಗ್ಯಾಪ್ ಅಲ್ಲಿ ರೆಮಿ ತಿರೋಗಿರೋದ್ರ ಬಗ್ಗೆ ಎಲ್ಲಾ ಜನರುವೆ ಮರ್ತೋಗ್ಬಿಡ್ತಾರೆ ಅನ್ನೋದಾಗಿನೇ ಕೂಲ್ ಆಗ್ತಾನೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ 15 ವರ್ಷಗಳ ನಂತರವಾಗಿನೇ ತೋರಿಸ್ತಾರೆ. ಅಂಡ್ ಇವಾಗ ನಮ್ಮ ಆಂಟೋನಿ ಕೂಡ ಚೆನ್ನಾಗಿನೇ ಬೆಳ್ಕೊಂಡು ಎಜುಕೇಶನ್ಗೆ ಅಂತ ಬೇರೆ ಸಿಟಿಗಾಗಿನೇ ಹೋಗಿದ್ದಾನೆ. ನಂತರ ಇವಾಗ ಎಜುಕೇಶನ್ ಅನ್ನವೇ ಮುಗಿಸಿ ಇವನ ತಾಯಿಯ ಜೊತೆ 1-2 ತಿಂಗಳು ಟೈಮ್ ಅನ್ನ ಸ್ಪೆಂಡ್ ಮಾಡೋದಿಕ್ಕಾಗಿ ವಾಪಸ್ಸು ಇವನ ಊರಿಗಾಗಿನೇ ಹಿಂತಿರುಗಿ ಬರ್ತಿದ್ದಾನೆ. ನೆಕ್ಸ್ಟ್ 2 ತಿಂಗಳುಗಳು ಕಂಪ್ಲೀಟ್ ಆಗ್ಬೇಕಾದ್ರೆ ಮತ್ತೆ ಎಜುಕೇಶನ್ಗಾಗಿ ಬೇರೆ ದೇಶಕ್ಕೆ ಹೋಗ್ತಿದ್ದಾನೆ. ಆದ್ರಿಂದ ಕೊನೆಯದಾಗಿ ನಮ್ಮ ಮದರನ್ನ ಮೀಟ್ ಮಾಡೋಣ ಅನ್ನೋದಾಗಿನೇ ಬಂದಿದ್ದಾನೆ. ನಂತರ ಇವನ ಎಲ್ಲಾ ಫ್ರೆಂಡ್ಸ್ ಗಳೇ ಸೇರಿ ಒಂದು ಪಾರ್ಟಿ ಒಳಗಡೆಗೆ ಬರ್ಬೇಕಾದ್ರೆ ಇವನ ಫ್ರೆಂಡ್ಸ್ ಗಳು ನಮ್ಮ ಆಂಟೋನಿಯನ್ನ ತುಂಬಾನೇ ರೇಗಿಸ್ತಾರೆ. ಅಂಡ್ ಇವಾಗ ಇದೇ ಪಾರ್ಟಿ ಒಳಗಡೆಗೆ ಇವನ ಚೈಲ್ಡ್ಹುಡ್ ಕ್ರಶ್ ಆಗಿರುವ ಎಮಿಲಿ ಕೂಡ ಬರ್ತಾಳೆ. ಸೊ ಇವಳು ಕೂಡ ಚೆನ್ನಾಗಿನೇ ಬೆಳ್ಕೊಂಡು ದೊಡ್ಡೋಳಾಗಿನೇ ಬೆಳ್ದಿದ್ದಾಳೆ. ಅಂಡ್ ಇಬ್ಬರುವೆ ಸ್ವಲ್ಪ ಹೊತ್ತು ಮಾತಾಡ್ಬೇಕಾದ್ರೆ ನಮ್ಮ ಆಂಟೋನಿ, ತಿಯೋ ಇವಾಗ ಏನ್ ಮಾಡ್ಕೊಂಡಿದ್ದಾನೆ, ನೀವಿಬ್ಬರುವೆ ಮದುವೆ ಆದ್ರ ಅಂತ ಕೇಳ್ಬೇಕಾದ್ರೆ ಆಕ್ಚುಲ್ ಆಗಿ ಆ ತಿಯೋ ಇವಾಗ ಡಿಜೆ ವರ್ಕ್ ಅನ್ನ ಮಾಡ್ತಿದ್ದಾನೆ. ಬಟ್ ಆದ್ರೆ ಇವರಿಬ್ಬರುವೆ ಮದುವೆಯನ್ನ ಆಗಿಲ್ವಂತೆ. ಯಾಕಂದ್ರೆ ಆ ತಿಯೋ ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಒಳ್ಳೆಯವನಲ್ಲ. ಕೇವಲ 1 ತಿಂಗಳಲ್ಲಿ ನಮ್ಮಿಬ್ಬರ ಬ್ರೇಕಪ್ ಆಗ್ಬಿಡ್ತು. ಆ ನಂತರ ನಾನು ಜೀರೋಪ್ ಅನ್ನುವ ಮತ್ತೊಬ್ಬ ವ್ಯಕ್ತಿಯನ್ನ ಮದುವೆ ಆದೆ ಅನ್ನೋದಾಗಿ ಹೇಳ್ಕೊತಾಳೆ. ಸೊ ಇದನ್ನ ಕೇಳುವ ನಮ್ಮ ಆಂಟೋನಿ, ಚಿಕ್ಕ ವಯಸ್ಸಿನಲ್ಲಿ ನೀನನ್ನ ಇಷ್ಟ ಪಡ್ತಿದೆ ಅಂತ ಹೇಳ್ಕೋಬೇಕಿದ್ರೆ ನನ್ಗೂ ಕೂಡ ನೀನಂದ್ರೆ ಇಷ್ಟ ಇತ್ತು ಅನ್ನೋದಾಗಿ ಎಮಿಲಿನುವೆ ಹೇಳ್ಕೊತಾಳೆ. ಅಂಡ್ ಇದೇ ರೀತಿ ದಿನದಿಂದ ದಿನಕ್ಕೆ ಇಬ್ಬರುವೆ ತುಂಬಾನೇ ಕ್ಲೋಸ್ ಆಗೋದಿಕ್ಕೆ ಶುರುವಾಗ್ತಾರೆ. ಹಾಗೆ ಒಂದು ದಿನ ನಮ್ಮ ಆಂಟೋನಿ ಅವನ ಮದರು ಮನೇಲಿಲ್ದೇ ಇರುವ ಟೈಮ್ ಅನ್ನ ನೋಡ್ಕೊಂಡು
ಎಮಿಲಿಯನ್ನ ಇವನ ಮನೆ ಒಳಗಡೆಗಾಗಿನೇ ಕರೀತಾನೆ. ನಂತರ ಇಬ್ಬರುವೆ ತುಂಬಾನೇ ಕ್ಲೋಸ್ ಆಗಿರೋದ್ರಿಂದ ಇಬ್ಬರುವೆ ಇಂಟಿಮೇಟ್ ಆಗ್ತಾರೆ. ಅಂಡ್ ಇದೇ ರೀತಿ ಇವ್ರು ಬೆಡ್ ನ ಮೇಲೆ ತುಂಬಾನೇ ಬ್ಯುಸಿ ಆಗಿರ್ಬೇಕಾದ್ರೆ ಇವನ ಮದರನ್ನೇ ಬಂದು ಆಂಟೋನಿ ಏನೋ ಮಾಡ್ತಿದ್ಯಾ ಹೊರಗಡೆ ಬಾರೋ ಅನ್ನೋದಾಗಿ ಕರಿಬೇಕಾದ್ರೆ ಒಂದೇ ಒಂದು ನಿಮಿಷ ಅಮ್ಮ ಕೆಳಗಡೆಗಾಗಿನೇ ಬರ್ತಾ ಇದ್ದೀನಿ ಅಂತ ಹೇಳ್ತಾನೆ. ನಂತರ ಎಮಿಲಿಗೆ ನಮ್ಮಮ್ಮ ಇವಾಗ ಬಂದ್ಬಿಟ್ಟಿದ್ದಾರೆ, ಸೊ ನಾನು ಅವ್ರನ್ನ ಕಿಚನ್ ಒಳಗಡೆಗೆ ಕರ್ಕೊಂಡು ಹೋಗ್ತೀನಿ, ಅದೇ ಗ್ಯಾಪ್ ಅಲ್ಲಿ ನೀನು ಹೊರಗಡೆ ಹೋಗ್ಬಿಡು ಅಂತ ಹೇಳ್ತಾನೆ. ಅಂಡ್ ಅದೇ ರೀತಿಯಾಗಿ ಎಮಿಲಿ ಕೂಡ ಹೊರಗಡೆಗಾಗಿನೇ ಹೊರಟೋಗ್ಬಿಡ್ತಾಳೆ. ನಂತರ ನಮ್ಮ ಆಂಟೋನಿ ಕೂಡ ಇದೇ ಸಿಟಿಯನ್ನ ಸುತ್ತಾಡೋದಕ್ಕಾಗಿ ಬರ್ಬೇಕಾದ್ರೆ ಅದು ರೆಮಿಯಾ ಫಾದರು ಒಂದು ಮರದ ಫ್ಯಾಕ್ಟರಿಯಲ್ಲಿ ವರ್ಕನ ಮಾಡ್ತಿದ್ರು ಅಲ್ವಾ. ಅಂಡ್ ಆ ಓನರ್ ಬೇರೆ ನಮ್ಮ ಕಂಪನಿ ತುಂಬಾನೇ ಲಾಸ್ ನಲ್ಲಿ ನಡೀತಾ ಇದೆ, ಸೊ ಇದನ್ನ ಮಾಡ್ಬಿಡ್ತೀನಿ, ಸ್ಟಾಪ್ ಅನ್ನ ಮಾಡ್ಬಿಡ್ತೀನಿ ಅಂತ ಹೇಳ್ತಿದ್ರು ಅಲ್ವಾ. ಸೊ ಅವಾಗ ಸ್ಟಾಪ್ ಆಗಿದ್ದ ಕಂಪನಿ ಇವಾಗ ಮತ್ತೆ ಶುರುವನ್ನ ಮಾಡ್ತಿದಾರಂತೆ. ಸೊ ಆ ರೀತಿ ಶುರುವನ್ನ ಮಾಡಿರೋದ್ರಿಂದ ಕಾಡಿನಲ್ಲಿರುವ ಮರಗಳನ್ನ ಮತ್ತೆ ಕಡಿತಿದ್ದಾರೆ. ಅಂಡ್ ಈ ವಿಷಯ ನಮ್ಮ ಆಂಟೋನಿಗೆ ಗೊತ್ತಾಗ್ಬೇಕಾದ್ರೆ ತುಂಬಾನೇ ಭಯವನ್ನ ಪಡ್ಕೋತಾನೆ. ಯಾಕಂದ್ರೆ ಯಾರಾದ್ರೂ ಮರವನ್ನ ಕರಿಯೋದಕ್ಕೆ ಕಾಡಿನ ಒಳಗಡೆ ಹೋದ್ರೆ ಆ ರೆಮಿ ಅವನ ಸ್ಕೆಲಿಟನ್ ಏನಾದ್ರೂ ಸಿಕ್ಬಿಟ್ರೆ ನಮ್ಮ ಕತೆ ಮತ್ತೆ ಮುಗ್ದೋಗುತ್ತೆ ಅನ್ನೋದಾಗಿ. ಸೊ ನಾವು ಹೇಗಾದ್ರೂ ಮಾಡಿ ಎಲ್ಲಾ ಸಾಕ್ಷ್ಯಗಳನ್ನ ಸರ್ವನಾಶವನ್ನ ಮಾಡ್ಲೇಬೇಕು ಅಂತ ಅವತ್ತು ನೈಟ್ ಗ್ಲೌಸ್, ಮಾಸ್ಕು, ಬ್ಯಾಟರಿ ಎಲ್ಲವನ್ನ ಪ್ಯಾಕ್ ಮಾಡ್ಕೊಂಡು ರೆಮಿಯನ್ನ ಹಳ್ಳದ ಒಳಗಡೆಗಾಗಿ ತಳ್ಳಿ ಬಿಸಾಡಿದ್ದ ಅಲ್ವಾ. ಸೊ ಅದೇ ಜಾಗಕ್ಕಾಗಿನೇ ಹುಡಿಕೊಂಡು ಬರ್ತಾನೆ. ನಂತರ ಹೇಗಾದ್ರೂ ಮಾಡಿ ಅವನ ಸ್ಕೆಲಿಟನ್ ಅನ್ನ ಹೊರಗಡೆ ತೆಗೆದು ನಾಶವನ್ನ ಮಾಡ್ಬಿಡೋಣ ಅಂತ ಹುಡುಕ್ತಿರ್ಬೇಕಾದ್ರೆ ಈ ಜಾಗದಲ್ಲಿ ಮತ್ಯಾರೋ ಇರೋದಾಗಿ ಫೀಲ್ ಆಗುತ್ತೆ. ಅದೇ ಮರವನ್ನ ಕಟ್ ಮಾಡೋದಕ್ಕಾಗಿ ಫ್ಯಾಕ್ಟರಿ ಅವರು ಬಂದ್ಬಿಟ್ಟಿದ್ದಾರೆ ಅಲ್ವಾ. ಒಂದ್ ವೇಳೆ ನಾವು ಅವರ ಕಣ್ಣಿಗೆ ಬಿದ್ಬಿಟ್ರೆ ತುಂಬಾನೇ ಡೇಂಜರ್ ಆಗ್ಬಿಡುತ್ತೆ ಅಂತ ತಿಳ್ಕೊಂಡು ವಾಪಸ್ಸೇನೆ ಓಡಿ ಬಂದ್ಬಿಡ್ತಾನೆ. ನಂತರ ಅವನ ರೂಮ್ಗೆ ಬಂದು ಮಲಗಿ ಮಾರ್ನಿಂಗ್ ಎಚ್ಚರಿ ಆಗ್ಬೇಕಾದ್ರೆ ಇವನ ತಾಯಿ ಅಳ್ತಿರೋದಾಗಿ ಕೇಳಿಸುತ್ತೆ. ಸೊ ನಮ್ಮ ಮದರ್ ಏನಕ್ಕೆ ಬೆಳಿಗ್ಗೆ ಬೆಳಿಗ್ಗೆ ಅಳ್ತಾ ಇದ್ದಾರೆ ಅನ್ನೋದಾಗಿ ಬಂದು ನೋಡ್ಬೇಕಾದ್ರೆ 15 ವರ್ಷಗಳ ಹಿಂದೆ ಕಳೆದು ಹೋಗಿದ್ದ ರೆಮಿಯ ಸ್ಕೆಲಿಟನ್ ಸಿಕ್ಕಿದ್ಯಂತೆ. ಸೊ ಅದನ್ನ ನ್ಯೂಸಿನಲ್ಲಿ ಹಾಕಿರ್ಬೇಕಾದ್ರೆ ಅದನ್ನ ನೋಡ್ಕೊಂಡೇನೆ ಇವನ ಮದರು ಅಳ್ತಿರೋದು. ಅಷ್ಟೇ ಈ ವಿಷಯ ನಮ್ಮ ಆಂಟೋನಿಗೆ ಗೊತ್ತಾಗ್ಬೇಕಾದ್ರೆ ನಮ್ಮ ಕತೆ ಮುಗ್ದಾಗ್ಬಿಡ್ತು ಅಂತ ಭಯವನ್ನ ಪಡ್ಕೋತಾನೆ. ಅಂಡ್ ಇವಾಗ ಪೊಲೀಸ್ನವ್ರೆ ಕೂಡ ಒಂದು ಕಾನ್ಫರೆನ್ಸ್ ಮೀಟಿಂಗ್ ಅನ್ನೇ ಕರೆದು ನೋಡಿ ರೆಮಿಯ ಸ್ಕೆಲಿಟನ್ಗಳು ನಮ್ಗೆ ಸಿಕ್ಬಿಟ್ಟಿದೆ. ಅಂಡ್ ಆ ಸ್ಕೆಲಿಟನ್ ಗಳನ್ನ ನೀಟಾಗಿನೇ ನಾವು ಚೆಕಿಂಗ್ ಅನ್ನ ಮಾಡಿ ನೋಡ್ಬೇಕಾದ್ರೆ ರಿಪೋರ್ಟ್ ನ ಪ್ರಕಾರ ಅವನು ನಾರ್ಮಲ್ ಆಗಿ ತೀರಿ ಹೋಗಿಲ್ಲ, ಬದಲಾಗಿ ಯಾರೋ ಬಲವಾದ ವಸ್ತುವಿನಿಂದ ಹೊಡೆದು ಅವನ ಕಥೆಯನ್ನ ಮುಗಿಸಿದ್ದಾರೆ. ಅಂಡ್ ಅದೇ ಜಾಗವನ್ನ ಸರ್ಚ್ ಮಾಡಿ ನೋಡ್ಬೇಕಾದ್ರೆ ಒಂದು ಕೂದಲು ಕೂಡ ಸಿಕ್ಕಿದೆ. ಬಟ್ ಆದ್ರೆ ಆ ಕೂದಲು ರೆಮಿಯದಲ್ಲ, ಬದಲಾಗಿ ಬೇರೆ ಯಾರೋ ವ್ಯಕ್ತಿಯದ್ದು. ಅಂಡ್ ಅದನ್ನ ಬಳಸಿ DNA ಟೆಸ್ಟ್ ಅನ್ನೇ ಕೂಡ ಮಾಡಿ ನೋಡ್ಬೇಕಾದ್ರೆ ಪೌಲದಿರಬಹುದು ಅಂತ ನಾವು ಟೆಸ್ಟ್ ಅನ್ನ ಮಾಡಿದ್ವಿ, ಬಟ್ ಆದ್ರೆ ಅವನ ಜೊತೆ ಮ್ಯಾಚ್ ಆಗ್ತಿಲ್ಲ. ಹಾಗಿದ್ರೆ ಈ ಕೆಲ್ಸವನ್ನ ಬೇರೆ ಯಾರೋ ಮಾಡಿದ್ದಾರೆ ಅನ್ನೋದಾಗಿ ತಿಳ್ಕೊತಾರೆ. ಸರಿ ಓಕೆ, ಆ ಕೊಲೆಗಾರ ಯಾರು ಅಂತ ನಾವು ತಿಳ್ಕೊಬೇಕು ಅಂದ್ರೆ ಈ ಸಿಟಿಯಲ್ಲಿರುವ ಎಲ್ಲರ DNA ನ ಚೆಕ್ ಮಾಡ್ಬೇಕು ಅನ್ನೋದಾಗಿ ಹೇಳ್ತಾರೆ. ಬಟ್ ಆದ್ರೆ ಇದನ್ನ ಕೇಳುವ ಬೇರೆ ಪೊಲೀಸ್ ಆಫೀಸರ್ಗಳು ಯಾರಿಗೊತ್ತು ಕೊಲೆಗಾರ ಈ ಸಿಟಿಯಿಂದ ಹೊರಗಡೆ ಇದ್ರೂ ಇರಬಹುದು ಅಲ್ವಾ. ಸೊ ನಾವು ಎಲ್ಲರ DNA ನ ಟೆಸ್ಟ್ ಮಾಡಿದ್ರೆ ಅದು ವೇಸ್ಟ್ ಆಗುತ್ತೆ ಅನ್ನೋದಾಗಿ ಹೇಳ್ತಾರೆ. ಬಟ್ ಆದ್ರೆ ಆ ಕೊಲೆಗಾರ ಯಾರು ಅಂತ ನಾವು ಕಂಡು ಹಿಡಿತೀವಿ. ಈ DNA ನ ನಾವು ತುಂಬಾನೇ ಹುಷಾರಾಗಿನೇ ಕಾಪಾಡ್ಕೊಳ್ತೀವಿ. ಸೊ ಆ ಕೊಲೆಗಾರ ಇವತ್ತಿಲ್ಲ ನಾಳೆ ಸಿಗ್ಲೇಬೇಕು ಅನ್ನೋದಾಗಿನೇ ಹೇಳ್ತಾರೆ. ಸೊ ಈ ಎಲ್ಲಾ ವಿಷಯವನ್ನ ಕೇಳುವ ನಮ್ಮ ಆಂಟೋನಿ ತುಂಬಾನೇ ಭಯವನ್ನ ಪಡ್ಕೋತಾನೆ. ಸೊ ಇದೇ ಭಯದಲ್ಲಿ ಹೊರಗಡೆ ಇವನು ಬರ್ಬೇಕಾದ್ರೆ ಇವಾಗ ಎಮಿಲಿ ಕೂಡ ನಮ್ಮ ಹೀರೋವಿಗೆ ಮತ್ತೊಂದು ಟ್ವಿಸ್ಟ್ ಅನ್ನ ಕೊಡ್ತಾಳೆ. ಅಂದ್ರೆ ಕೆಲವು ದಿನಗಳ ಹಿಂದೆ ಇವರಿಬ್ಬರಿವೆ ಇಂಟಿಮೇಟ್ ಆಗಿದ್ರು ಅಲ್ವಾ. ಸೊ ನಾನಿವಾಗ ಮದರ್ ಆಗ್ತಿದ್ದೀನಿ, ಇದ್ರ ತಂದೆ ನೀನೇನೆ ಅನ್ನೋದಾಗಿನೇ ಹೇಳ್ಕೊತಾಳೆ. ನಿಜವನ್ನ ಹೇಳ್ತಿದ್ಯಾ, ಈ ಮಗುವಿನ ತಂದೆ ನಾನೇನಾ ಅನ್ನೋದಾಗಿ ಕೇಳ್ಬೇಕಾದ್ರೆ ಹೂ ಕಣೋ, ನಾನು ಪ್ರೆಗ್ನೆಂಟ್ ಆಗೋದಿಕ್ಕೆ ಹಲವಾರು ವರ್ಷಗಳಿಂದ ನನ್ನ ಗಂಡನ ಜೊತೆಯಾಗಿ ಟ್ರೈ ಮಾಡ್ತಿದ್ದೆ, ಬಟ್ ಆದ್ರೆ ಅವನ ಕೈಯಲ್ಲಿ ಆಗಿಲ್ಲ, ನಿನ್ನ ಕೈಯಲ್ಲಿ ಆಯ್ತು ಅನ್ನೋದಾಗಿನೇ ಹೇಳ್ಕೊತಾಳೆ. ಸರಿ ಓಕೆ, 14 ತಿಂಗಳುಗಳ ಒಳಗಡೆ ಅಬೋಷನ್ ಆಗುತ್ತೆ ಅಲ್ವಾ ಅನ್ನೋದಾಗಿ ಕೇಳ್ಬೇಕಾದ್ರೆ ಲೋ ಏನೋ ನೀನು ನಿನ್ನ ಮಗುವಿಗೆ ತಾಯಿ ಆಗ್ತಾ ಇದ್ದೀನಿ, ನೀನ್ ನೋಡಿದ್ರೆ ಅಬೋಷನ್ ಬಗ್ಗೆ ಮಾತಾಡ್ತಾ ಇದೆಯಲ್ಲ, ನಾನು ಅಬೋಷನ್ ಮಾಡ್ಕೊಳ್ಳಲ್ಲ ಅನ್ನೋದಾಗಿ ಹೇಳ್ತಾಳೆ. ಹಲವಾರು ವರ್ಷಗಳಿಂದ ಅವನ ಜೊತೆ ಇದ್ರೆ ಕೂಡ ನಮ್ಮ ಕೆಮಿಸ್ಟ್ರಿ ಅಷ್ಟೊಂದು ಚೆನ್ನಾಗಿಲ್ಲ. ಸೊ ನಿನ್ನ ನನ್ನ ಬಾಂಡಿಗೂ ತುಂಬಾನೇ ಚೆನ್ನಾಗಿದೆ ಅಲ್ವಾ, ಸೊ ನೀನೇನೆ ಮದ್ವೆ ಆಗ್ಬಿಡು ಅನ್ನೋದಾಗಿನೇ ಕೇಳ್ತಾಳೆ. ಬಟ್ ಆದ್ರೆ ನಮ್ಮ ಆಂಟೋನಿ ಕೇವಲ 2 ವಾರಗಳಲ್ಲಿ ದೇಶವನ್ನೇ ಬಿಟ್ಟು ಎಜುಕೇಶನ್ಗೋಸ್ಕರ ಹೋಗ್ತಿದ್ದಾನೆ. ಸೊ ಮದ್ವೆ ಕೂಡ ಆಗಲ್ಲ, ನಿನ್ನ ಮೇಲೆ ಲವ್ ಕೂಡ ಇಲ್ಲ ಅನ್ನೋದಾಗಿ ಹೇಳ್ಕೋಬೇಕಾದ್ರೆ ಮದ್ವೆಯನ್ನ ಆಗೋದ್ ಬಿಟ್ಟು ನಿನ್ಗೆ ಬೇರೆ ಆಪ್ಷನ್ ಇಲ್ಲ, ಸೀದಾ ಸಾದಾ ಒಪ್ಕೊಳ್ಳಿಲ್ಲ ಅಂದ್ರೆ ಪೊಲೀಸ್ ಅವರಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟು DNA ಟೆಸ್ಟ್ ಅನ್ನ ಮಾಡಿಸಿ ನನ್ನ ಮಗುವಿನ ತಂದೆ ನೀನೇ ಅನ್ನೋದಾಗಿ ಸಾಬೀತ್ ಮಾಡ್ತೀನಿ. ಆವಾಗ ನಿಮ್ಗೆ ಊರಿನವರೆಲ್ಲ ಚೀದು ಅಂತ ಬೈಬೇಕಾದ್ರೆ ನಿನ್ನ ತಾಯಿಯ ಮಾನ ಮರ್ಯಾದೆಯು ಹೋಗ್ಬಿಡುತ್ತೆ ಅನ್ನೋದಾಗಿ ಹೇಳ್ತಾಳೆ. ಅಷ್ಟೇ ಇದನ್ನೆಲ್ಲ ಕೇಳ್ಬೇಕಾದ್ರೆ ನಮ್ಮ ಆಂಟೋನಿಗೆ ಏನನ್ನ ಮಾಡ್ಬೇಕು ಅಂತ ತಲೆನೇ ಓಡ್ತಿಲ್ಲ. ಸೊ ಅವನ ಮನೆಗೆ ಬಂದು ನಿದ್ರೆನವೇ ಮಾಡದೆ ಇದ್ರ ಬಗ್ಗೆನೆ ಯೋಚಿಸಿರ್ತಾನೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಡಾಕ್ಟರ್ ಹಾವರ್ಡ್ ನಮ್ಮ ಆಂಟೋನಿಯವನ ಹತ್ರಕ್ಕೇನೆ ಬಂದು ನೋಡು, 15 ವರ್ಷಗಳ ಹಿಂದೆ ನೀನು ಯಾವ ಕೆಲ್ಸವನ್ನ ಮಾಡಿದ್ಯೋ ಅದೆಲ್ಲನವೇ ನನ್ಗೆ ಗೊತ್ತಿದೆ. ಅಂದ್ರೆ ರೆಮಿಯ ಕಥೆಯನ್ನ ಮುಗಿಸಿರೋದು ಬೇರೆ ಯಾರಿವೆ ಅಲ್ಲ, ನೀನೇನೆ ಅಂತ ಹೇಳ್ತಾರೆ. ಅದು ಅಲ್ಲದೆ ಈ ವಿಷಯದ ಬಗ್ಗೆ ಪೊಲೀಸ್ನವರಿಗೆ ಒಂದು ಲೆಟರ್ ಅನ್ನ ಬರ್ದು
ನಾಳೆ ಪೋಸ್ಟ್ ಅನ್ನ ಮಾಡ್ತೀನಿ ಅನ್ನೋದಾಗಿನೇ ಹೇಳಿ ಆ ಜಾಗದಿಂದ ಬಂದ್ಬಿಡ್ತಾನೆ. ಅಷ್ಟೇ ಇವಾಗ ಈ ವಿಷಯವನ್ನ ಕೇಳುವ ನಮ್ಮ ಆಂಟೋನಿಗೆ ತಲೆ ಇನ್ನವೇ ಕೆಟ್ಟೋಗುತ್ತೆ. ಸೊ ಸೀದಾ ಡಾಕ್ಟರ್ ಹಾರ್ವರ್ಡ್ ಅವನ ಕ್ಲಿನಿಕ್ ಆಗಿನೇ ಬಂದು, ನೋಡಿ ನೀವು ಪೊಲೀಸ್ನವರಿಗೆ ವಿಷಯವನ್ನ ತಿಳಿಸಿದ್ರೆ ನನ್ನ ಲೈಫ್ ಏನೇ ಬರ್ಬಾದ್ ಆಗ್ಬಿಡುತ್ತೆ. ಸೊ ನೀವು ಅವರಿಗೆ ಯಾವುದೇ ವಿಷಯವನ್ನ ಹೇಳಿಲ್ಲ ಅಂದ್ರೆ ಮುಚ್ಚೋಗ್ತಿರುವ ನಿಮ್ಮ ಕ್ಲಿನಿಕ್ ಅನ್ನ ನಾನು ಕಾಪಾಡ್ಕೊಳ್ತೀನಿ, ನಿಮಗೆ ಹಣವನ್ನ ಕೊಟ್ಟು ನಿಮ್ಮ ಕ್ಲಿನಿಕ್ ಅನ್ನ ನಾನು ಪರ್ಚೇಸ್ ಮಾಡ್ಕೋತೀನಿ ಅನ್ನೋದಾಗಿ ಹೇಳ್ಕೊತಾನೆ. ನಂತರ ನಮ್ಮ ಆಂಟೋನಿ ಕ್ಲಿನಿಕ್ ಅನ್ನ ಪರ್ಚೇಸ್ ಮಾಡಿ ಇಲ್ಲೇನೆ ವರ್ಕ್ ಅನ್ನ ಮಾಡೋದಕ್ಕೆ ಶುರು ಮಾಡ್ತಾನೆ. ಸೊ ಇದೇ ರೀತಿ ಒಂದು ದಿನ ಕ್ಲಿನಿಕ್ ನಲ್ಲಿ ಇವನು ಇರ್ಬೇಕಾದ್ರೆ ಆ ಕ್ವಾಲ್ಸೇನೆ ಸೀದಾ ಈ ಜಾಗಕ್ಕಾಗಿನೇ ಬಂದ್ಬಿಡ್ತಾನೆ. ಆ ರೆಮಿಯ ಕಥೆಯನ್ನ ಮುಗಿಸಿರೋದು ನೀನೇ ಅಂತ ನನ್ಗುನವೇ ಚೆನ್ನಾಗಿನೇ ಗೊತ್ತಿದೆ, ಬಟ್ ಆದ್ರೆ ಪೊಲೀಸ್ನವ್ರು ನನ್ನನ್ನ ಹೇಳ್ಕೊಂಡು ಹೋದ್ರುವೆ ಕೂಡ ನಿನ್ನ ಬಗ್ಗೆ ಒಂದೇ ಒಂದು ವಿಷಯವನ್ನವೇ ಹೇಳಿಲ್ಲ. ಆಕ್ಚುಲ್ ಆಗಿ ಅವತ್ತು ಏನಾಗಿತ್ತು ಗೊತ್ತಾ, ನೀನು ರೆಮಿಯವನ ಕಥೆಯನ್ನ ಮುಗಿಸಿ ಹೆದರ್ಕೊಂಡು ಅಲ್ಲಿಂದ ಓಡಿ ಬರ್ಬೇಕಾದ್ರೆ ಅವತ್ತು ಕಾರಿನಲ್ಲಿ ಹೋಗಿದ್ದು ಬೇರೆ ಯಾರಿವೆ ಅಲ್ಲ ನಾನೇನೆ. ಸೊ ನೀನು ಹೆದರ್ಕೊಂಡು ಓಡೋಗ್ಬೇಕಾದ್ರೆ ನನ್ನ ಕಾರನ್ನ ಅಲ್ಲೇನೆ ನಿಲ್ಸಿ. ಸೊ ಇನ್ನ ಸ್ವಲ್ಪ ಮುಂದಕ್ಕೆ ಹೋಗಿ ನೋಡ್ಬೇಕಾದ್ರೆ ರೆಮಿ ಅವನ ಬಾಡಿ ಬಿದ್ದಿತ್ತು. ಸೊ ಈ ವಿಷಯವನ್ನ ಬೇಕಂದ್ರೆ ನಾನು ಪೊಲೀಸ್ನವರಿಗೆ ಅವತ್ತೇನೆ ಹೇಳ್ಬಹುದಿತ್ತು, ಬಟ್ ಆದ್ರೆ ಏನಕ್ಕಾಗಿ ನಾನು ಹೇಳಿಲ್ಲ ಗೊತ್ತಾ, ನಿನ್ನ ತಾಯಿ ನನ್ನ ಶಾಪಿನಲ್ಲೇ ಕೆಲ್ಸವನ್ನ ಮಾಡಿ ಬರ್ತಿದ್ರು ಅಲ್ವಾ. ಸೊ ನಾನು ಮತ್ತೆ ನಿನ್ನ ಮದರು ಇಬ್ಬರುವೆ ತುಂಬಾನೇ ಲವ್ವನ್ನ ಮಾಡಿ ಬರ್ತಿದ್ವಿ. ಸೊ ನಾನು ನಿಜವನ್ನ ಹೇಳಿದ್ರೆ ನೀನು ಜೈಲಿಗೆ ಹೋಗ್ತಿದ್ದೆ, ನೀನು ಜೈಲಿಗೆ ಹೋದ್ರೆ ನಿಮ್ಮ ಮದರ್ಗೆ ತುಂಬಾನೇ ಬೇಜಾರಾಗ್ತಿತ್ತು ಅಲ್ವಾ. ಅದೇ ಕಾರಣಕ್ಕೆ ಎಲ್ಲವನ್ನ ಮುಚ್ಚಿಟ್ಟು ನಾನು ಜೈಲಿಗೆ ಹೋದಿ ಅನ್ನೋದಾಗಿ ಹೇಳ್ಕೊತಾರೆ. ನಂತರ ಒಂದು ಎನ್ವಿಲಾಪ್ ಅನ್ನವೇ ಕೊಟ್ಟು ಆ ಜಾಗದಿಂದಾನೇ ಹೊರಟೋಗ್ಬಿಡ್ತಾನೆ. ಸೊ ನಮ್ಮ ಆಂಟೋನಿ ಅದನ್ನ ಓಪನ್ ಮಾಡಿ ನೋಡ್ಬೇಕಾದ್ರೆ ಇವನು 15 ವರ್ಷಗಳ ಹಿಂದೆ ಕಳ್ಕೊಂಡಿರುವ ವಾಚ್ ಅನ್ನೇ ತಂದು ಕೊಟ್ಟಿದ್ದಾನೆ. ಅಂಡ್ ರೆಮಿಯ ಕಥೆಯನ್ನ ಮುಗಿಸಿರೋದು ನಾವೇ ಅನ್ನೋದುವೇ ಗೊತ್ತಾಗಿದೆ. ಬಟ್ ಆದ್ರೆ ಇಷ್ಟು ವರ್ಷಗಳು ಕಾಪಾಡಿದ್ದಾರೆ ಅಂದ್ರೆ ಮುಂದೆ ಕೂಡ ನಮ್ಗೆ ಪ್ರಾಬ್ಲಮ್ ಅನ್ನ ಮಾಡಲ್ಲ ಅಂತ ರಿಲ್ಯಾಕ್ಸ್ ಆಗ್ತಾನೆ ನಮ್ಮ ಹೀರೋ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ 3 ವರ್ಷಗಳ ನಂತರವಾಗಿ ನಮ್ಗೆ ತೋರಿಸ್ಬೇಕಾದ್ರೆ ಬೇರೆ ದಾರಿ ಇಲ್ದೆ ನಮ್ಮ ಹೀರೋ ಎಮಿಲಿ ಅವಳನ್ನ ಮದ್ವೆ ಆಗಿದ್ದಾನೆ. ಅದು ಅಲ್ದೆ ಎಮಿಲಿ ಬೇರೆ ಪ್ರೆಗ್ನೆಂಟ್ ಆಗಿದ್ಲು ಅಲ್ವಾ. ಸೊ ಇವಾಗ ಡೆಲಿವರಿ ಆಗಿ ಮಗು ಕೂಡ ಬಂದ್ಬಿಟ್ಟಿದೆ. ನಂತರ ಇವಾಗ ನಮ್ಮ ಆಂಟೋನಿ ಎಮಿಲಿ ಮತ್ತೆ ಅವನ ತಾಯಿಯ ಜೊತೆಯಾಗಿನೇ ಬದುಕಿ ಬರ್ತಿದ್ದಾನೆ. ಅದು ಅಲ್ದೆ ರೆಮಿ ಅವನ ಫಾದರು ರೆಮಿಯನ್ನ ಹುಡುಕಿ ಬೇಜಾರನ್ನ ಮಾಡ್ಕೊಂಡು ಎಣ್ಣೆ ಕುಡಿಯೋದಕ್ಕೆಲ್ಲ ಶುರುವನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದನ್ನ ನೋಡ್ದಾಗ್ಲೆಲ್ಲ ನಮ್ಮ ಆಂಟೋನಿಗೆ ಯಾವಾಗ್ಲೂ ಗಿಲ್ಟಿ ಫೀಲ್ ಆಗ್ತಿರುತ್ತೆ. ಆದ್ರೂ ಕೂಡ ಅವನ ಮಗ ಯಾವ ಕೆಲ್ಸವನ್ನ ಮಾಡ್ತಿದ್ರೋ ನಾವು ಅದನ್ನ ಮಾಡೋಣ ಅಂತ ಆ ಮೈಕಲ್ಗೆ ತುಂಬಾನೇ ಹೆಲ್ಪ್ ಅನ್ನ ಮಾಡ್ಕೊಂಡೇನೆ ಬರ್ತಾನೆ. ಬಟ್ ಆದ್ರೆ ನಮ್ಮ ಆಂಟೋನಿ ಯಾವತ್ತೂ ಕೂಡ ನೆಮ್ಮದಿಯಿಂದ ಬದುಕೋದಿಕ್ಕೇನೆ ಆಗಿಲ್ಲ. ಯಾಕಂದ್ರೆ ಇವನು ಮಾಡಿರುವ ತಪ್ಪಿನಿಂದ ಯಾವಾಗ್ಲೂ ಎಸ್ಕೇಪ್ ಆಗೋದಿಕ್ಕಾಗಿನೇ ನೋಡಿದಾನೆ. ಸೊ ಫೈನಲಿ ಇವನು ಕಾನೂನಿಂದ ಎಸ್ಕೇಪ್ ಆಗಿರಬಹುದು, ಬಟ್ ಆದ್ರೆ ಕರ್ಮದ ಚಕ್ರದಲ್ಲಿ ಇವನು ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಇನ್ನವೇ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಅವತ್ತು ಇವನು ರೆಮಿಯ ಕಥೆಯನ್ನ ಮುಗಿಸಿಲ್ಲ ಅಂದಿದ್ರೆ ಇವನಿಗೆ ಒಂದು ಒಳ್ಳೆಯ ಲೈಫ್ ಸಿಕ್ಕಿರೋದು. ಅದೇ ರೀತಿ ಬೇರೆ ಹುಡುಗಿಯನ್ನವೇ ಕೂಡ ಪ್ರೀತಿಸಿ ಅವಳನ್ನ ಮದ್ವೆ ಕೂಡ ಆಗ್ತಿದ್ದ. ಹಾಗೆ ನಾವು ಬೇರೆ ದೇಶಕ್ಕೆ ಹೋಗಿ ನಮ್ಮ ಎಜುಕೇಶನ್ ಅನ್ನ ಕಂಪ್ಲೀಟ್ ಮಾಡ್ಬೇಕು ಅನ್ನುವ ಆಸೆ ಇತ್ತು ಅಲ್ವಾ. ಸೊ ಅದನ್ನವೇ ಕೂಡ ಇವನು ಕಂಪ್ಲೀಟ್ ಅನ್ನ ಮಾಡ್ಕೊಳ್ಬಹುದಿತ್ತು. ಬಟ್ ಆದ್ರೆ ಇವಾಗ ನಮ್ಮ ಆಂಟೋನಿ ಅವನಿಗೆ ಇಷ್ಟ ಇಲ್ದೇ ಇರುವ ಲೈಫ್ ಅನ್ನ ಬದುಕ್ತಿದ್ದಾನೆ. ಅಂಡ್ ಇದೇ ರೀತಿ ಎಲ್ಲರೂ ಕುಳಿತು ಒಂದು ದಿನ ಡಿನ್ನರ್ ಅನ್ನ ತಿಂತಿರ್ಬೇಕಾದ್ರೆ ನಮ್ಮ ಆಂಟೋನಿ ಒಂದು ಪ್ಲೇಟ್ ಅನ್ನ ನೋಡ್ಬೇಕಾದ್ರೆ ಒಂದು ಬರ್ಡ್ ಫ್ಲೈ ಮಾಡ್ತಿರೋದನ್ನ ನೋಡ್ತಾನೆ. ಅಷ್ಟೇ ಆ ಪ್ಲೇಟ್ ಅನ್ನ ನೋಡ್ತಿದ್ದಾಗೇನೆ ಇವನಿಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಯಾಕಂದ್ರೆ ಇಲ್ಲಿವರೆಗೂ ನಾವು ಫ್ರೀಡಮ್ ನಿಂದ ಬದುಕೋದಿಕ್ಕೇನೆ ಆಗಿಲ್ಲ. ಸೊ ನಮ್ಗೆ ಇಷ್ಟ ಇಲ್ದೇ ಇರುವ ಲೈಫ್ ಅನ್ನ ನಾವು ಬದುಕ್ತಾ ಇದೀವಿ ಅನ್ನೋದಾಗಿ. ಸೊ ಇದನ್ನ ನೋಡುವ ಎಮಿಲಿ ಎಲ್ಲಿ ಕಳ್ದೋಗಿದ್ಯಾ ಅನ್ನೋದಾಗಿ ಕೇಳ್ಬೇಕಾದ್ರೆ ನಮ್ಮ ಆಂಟೋನಿ ಫೇಕ್ ಆದ ಸ್ಮೈಲ್ ಅನ್ನ ಕೊಡ್ತಾನೆ. ಅಂದ್ರೆ ನಾವು ತುಂಬಾನೇ ಹ್ಯಾಪಿ ಆಗಿದೀವಿ ಅನ್ನೋ ರೀತಿಯಾಗಿ ಆಕ್ಟಿಂಗ್ ಅನ್ನ ಮಾಡ್ಕೊಂಡೇನೆ ಬದುಕ್ತಾನೆ. ಅಂಡ್ ಇದೇ ರೀತಿ ಇವನ ಲೈಫ್ ಪೂರ್ತಿಯಾಗಿನೇ ಆಕ್ಟಿಂಗ್ ಅನ್ನೇ ಮಾಡ್ಕೊಂಡು ಬರ್ಬೇಕಾಗುತ್ತೆ. ಸೊ ಇಲ್ಲಿಗೆ ನಮ್ಮ ಇವತ್ತಿನ ಸ್ಟೋರಿ ಕೂಡ ಎಂಡ್ ಆಗುತ್ತೆ. ಗೈಸ್ ಈ ಮೂವಿ ಹೇಗಿತ್ತು ಅಂತ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವು ಯಾವಾಗ್ಲೂ ಒಂದು ವಿಷಯವನ್ನ ಚೆನ್ನಾಗಿನೇ ನೆನ್ಪಿಟ್ಕೊಳ್ಳಿ. ನಾವು ತಪ್ಪನ್ನ ಮಾಡಿದೀವಿ ಅಂದ್ರೆ ಅದಕ್ಕೆ ತಕ್ಕ ಶಿಕ್ಷೆಯನ್ನು ಅನುಭವಿಸೋದು ಸರಿಯಾಗಿರುತ್ತೆ. ಒಂದ್ ವೇಳೆ ಶಿಕ್ಷೆಯಿಂದ ನಾವು ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಅನ್ನ ಮಾಡಿದ್ರೆ ನಾವು ಇವಾಗ ನೋಡಿರುವ ಆಂಟೋನಿಯ ಲೈಫಿನ ಹಾಗೇನೆ ಒಂದು ಫೇಕ್ ಲೈಫ್ ಅನ್ನ ಬದುಕಬೇಕಾಗುತ್ತೆ. ಸೊ ಯಾವಾಗ್ಲೂ ನಿಮ್ಮ ವ್ಯವಹಾರದ ಮೇಲೆ ಗಮನವನ್ನ ಇಟ್ಕೊಳ್ಳಿ. ಸರಿ ಓಕೆ, ವಿಡಿಯೋವೇನಾದ್ರೂ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಮುಂದಿನ ಒಂದು ಅದ್ಭುತವಾದ ವಿಡಿಯೋದಲ್ಲಿ ಭೇಟಿ ಆಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.